ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಜಿನಿ ಮೇಕ್ ಅ ವಿಷನ್ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 4 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 5th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರೀದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಮರೀದೆ ಹೈಪ್ ಕೂಡ ಮಾಡ್ಬಿಡಿ. ನೀವು ಕೊಡೋ ಈ ಕೆಲವೊಂದು ಹೈಪ್ ಪಾಯಿಂಟ್ಸ್ ನನಗೆ ತುಂಬಾನೇ ಎನ್ಕರೇಜಿಂಗ್ ಆಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗ್ತಾ ಇದ್ದಂಗೆ ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಅಂಡ್ ಬನ್ನಿ ಇವತ್ತಿನ 5th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಅನ್ಕೊಳ್ದೆ ನಮ್ ಹೀರೋನೇ ಒಂಥರ ಕಂಟ್ರೋಲ್ ಮೀರಿ ನಮ್ ಹೀರೋಯಿನ್ ನ ಕಿಸ್ ಮಾಡ್ಬಿಟ್ಟ. ಇವಾಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ಎಲ್ಲಿಂದನೋ ಕೆಲವು ಆಫೀಸರ್ಸ್ ಎಲ್ಲ ಎದ್ನೋ ಬಿದ್ನೋ ಅಂತ ಓಡ್ತಾ ಇರ್ತಾರೆ. ಯಾರೋ ನಮ್ ಸಿಸ್ಟಮ್ ನ ಹ್ಯಾಕ್ ಮಾಡ್ಬಿಟ್ಟಿದ್ದಾರೆ ಅಂತ. ಯಾರಂತ ನೋಡಿದ್ರೆ ಅದು ನಮ್ ಹೀರೋಯಿನ್ನೇ. ಅಂದ್ರೆ ನೆನೆ ಇವ್ರೊಂದು ಟವರ್ಗೆ ಹೋಗಿದ್ರಲ್ವಾ, ಅಲ್ಲಿರೋ ಸಿಸ್ಟಮ್ ನನ್ನೇ ಇವಳು ಹ್ಯಾಕ್ ಮಾಡ್ಬಿಟ್ಟು ನೆನೆ ನಮ್ ಹೀರೋ ಮತ್ತೆ ಹೀರೋಯಿನ್ ಕಿಸ್ ಮಾಡ್ಕೊಂಡ್ರಲ್ಲ, ಆ ಫುಟೇಜ್ ನ ಡಿಲೀಟ್ ಮಾಡ್ಬೇಕು ಅಂತ ಹೇಳಿ ಇವಳಿ ಕೆಲಸ ಮಾಡ್ತಾ ಇರೋದು. ಆ ಫುಟೇಜ್ ನ ಮಾತ್ರ ಡಿಲೀಟ್ ಮಾಡೋದಕ್ಕೋಸ್ಕರ. ಬಟ್ ಇಲ್ಲಿರೋರ್ಗೇನು ಅರ್ಥ ಆಗ್ತಿಲ್ಲ, ಯಾರೋ ಹ್ಯಾಕ್ ಮಾಡ್ಬಿಟ್ಟಿದ್ದಾರೆ ಅಂತ ಹುಡುಕ್ತಾ ಇರ್ತಾರೆ. ಅಂದ್ರೆ ಅಧಿಕಾರಿಗಳೆಲ್ಲ ಒಂದ್ ಸ್ಟೇಜ್ ಏನ್ ಅನ್ಕೊಂಡ್ಬಿಟ್ರೆ ಅಂದ್ರೆ ರಷ್ಯಾದವರ ಅಥವಾ ಜಪಾನ್ ಅವರ ಯಾರೋ ನಮ್ಮ ಮೇಲೆ ಯುದ್ಧ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇರೋದು ಅಂತ. ಒಂದು 2 ದೇಶಕ್ಕೆ ಯುದ್ಧ ಬರೋ ಲೆವೆಲ್ಗೆ ಇವ್ರು ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಸಿಂಪಲ್ ಆಗಿ ಇದು ನಮ್ಮ ಹೀರೋಯಿನ್ ಕೈವಾಡ ಅಷ್ಟೇ, ಜಸ್ಟ್ ಆ ಫುಟೇಜ್ ನ ಡಿಲೀಟ್ ಮಾಡಕ್ಕೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವನ ಮನೆಯಲ್ಲಿ ಅಂದ್ರೆ ಬೆಳಗ್ಗೆ ದೀಪದೊಳಗಡೆ ಕೂತ್ಕೊಂಡು ಅಯ್ಯಯ್ಯೋ ನಿನ್ನೆ ನಾನು ಏನ್ ಕೆಲಸ ಮಾಡಿಟ್ಟಿದೀನಿ ಅಂತ ಇನ್ನೂ ಶಾಕ್ ಇದ್ದ ಹೊರಗಡೆ ಬಂದಿಲ್ಲ. ಅವನ್ಗೆ ಅರ್ಥ ಆಗಿಲ್ಲ ಪಾಪ ನಿನ್ನೆ ಅವ್ನು ಯಾವ ಒಂದು ಇಂಟೆನ್ಷನ್ ಕೆಲಸ ಮಾಡ್ದ ಅಂತ. ಇವಾಗ ಏನು ಗೊತ್ತಿಲ್ದೆ ಅಂದ್ರೆ ನಮ್ ಹೀರೋಯಿನ್ಗೆ ಗೊತ್ತಿಲ್ದೆ ನಿಧಾನಕ್ಕ ಮನೆಯಿಂದ ಹೊರಗಡೆ ಹೋಗ್ಬಿಡೋಣ ಅಂತ ನೋಡ್ತಾ ಇದ್ದಾನೆ. ಬಟ್ ಅವಳೆಲ್ಲ ಕಿಚನ್ ಅಲ್ಲಿ ನೀರ್ ಕುಡಿತಾ ಇದ್ಲೇನೋ. ಕುಡಿದಿದ್ದಾದ್ಮೇಲೆ ಬಾ ಇವಾಗ ಕಿಸ್ ಮಾಡೋಣ ಬಾ ಅಂತ ಕರೀತಾಳೆ. ಅಯ್ಯೋ ನನಗೆ ಕೆಲಸ ಇದೆ ಅಂತ ಹೇಳಿ ನಮ್ ಹೀರೋ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡ್ತಾನೆ. ಆಮೇಲೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರೋವಾಗೂ ಅಷ್ಟೇ, ಕೆಲಸ ಎಲ್ಲ ಮುಗೀತಾ ಇವಾಗ ಬಾ ಇಬ್ರು ಕಿಸ್ ಮಾಡೋಣ ಬಾ ಅಂತ ಕರೀತಾಳೆ. ಇವ್ನ್ಗ ಅಯ್ಯೋ ಅಮ್ಮ ತಾಯಿ ನನ್ಗೆ ಇನ್ನೂ ಕೆಲಸ ಇದೆ, ನನ್ನ ಬಿಟ್ಬಿಡು ಅಂತ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಹಂಗೆ ಮಾಯ ಆದ. ಇವಳು ನೋಡಿದ್ರೆ ಫುಲ್ ಆಗಿ ಅಡಿಕ್ಟ್ ಆಗ್ಬಿಡ್ದಾಳೆ. ನೆನ್ನೆಲ್ಲ ಕಿಸಲ್ಲಿ ಏನು ಫೀಲೇ ಇಲ್ಲ ಅಂತ ಇದ್ಲು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಇವಳು ಈ ತರ ಅವಳೆ ಜಗನ್ ಪಿಸಾಸಿ ತರ ಇಟ್ಕೊಂಡ್ಬಿಡಿದಾಳೆ ನಮ್ ಹೀರೋನ. ಹಂಗೋ ಹಿಂಗೋ ಹೀರೋನ ಹುಡುಕಿ ಲಾಸ್ಟ್ ಅಂಡ್ ಫೈನಲ್ ಆಗಿ ಇವಳೊಂದು ಶವ ಪೆಟ್ಟಿಗೆ ಮಾಡ್ತಾ ಇದ್ಲಲ್ವಾ, ಆ ಪೆಟ್ಟಿಗೆ ಒಳಗಡೆ ಅವ್ನು ಬಚ್ಚಿಟ್ಕೊಂಡಿದ್ದಾನೆ ಅಂತ ಗೊತ್ತಾಗಿ ಅಲ್ಲಿ ಹೋಗಿ ಲಾಕ್ ಮಾಡ್ಬಿಟ್ಲು. ಇವಾಗ ಬಾ ಕಿಸ್ ಹೊಡೆಯೋಣ ಬಾ ಅಂತ. ಅಯ್ಯಯ್ಯೋ ಇವಳು ನಾನು ಎಲ್ಲೋದ್ರೂ ಬಿಡೋದಿಲ್ವಾ ಅಂತ ಹೇಳಿ ಪಾಪ ಅವ್ನು ಭಯ ಪಡ್ತಾ ಇದ್ದಾನೆ. ಇಲ್ಲಿ ಬಂದ್ ಬಚ್ಚಿಟ್ಕೊಂಡ್ಬಿಟ್ರೆ ನನ್ಗೆ ಕಾಣಿಸಲ್ಲ ಅನ್ಕೊಂಡಿದ್ಯಾ, ಬಾ ಬೇಗ ಕಿಸ್ ಮಾಡು ಬಾ ಅಂತ. ಅವನಂತೇನೆ ನೀನು ಒಳ್ಳೆ ಬೋನ್ ಪೀಸ್ ನೋಡಿರೋ ನಾಯಿ ಮರಿತರ ನಾನು ಹಿಂದ್ಗಡೆನೆ ಬರ್ತಾ ಇದೀಯಾ, ನಿನ್ನೆ ಏನೋ ಆಕ್ಸಿಡೆಂಟಲ್ ಆಗಿ ಆಗೋಯ್ತು, ಆದ್ರೆ ಕಿಸ್ ಮಾಡೋದಕ್ಕೆ ಅಂತ ಕೆಲವೊಂದು ಪ್ರೊಸೀಜರ್ ಇದೆ ಗೊತ್ತಾ, ಸುಮ್ನೆ ಹಂಗೆಲ್ಲ ಮಾಡಬಾರ್ದು ಅಂದಾಗ ಏನು ಪ್ರೊಸೀಜರಾ, ಈ ವಿಷಯದ ಬಗ್ಗೆ ನನ್ನ ಫ್ರೆಂಡ್ ನನ್ಗೆ ಹೇಳಿಲ್ವೇ, ಏನ್ ಮಾಡ್ಬೇಕು ಹೇಳು ಅಂದಾಗ ಫಸ್ಟ್ ಕಿಸ್ ಮಾಡ್ಬೇಕಂದ್ರೆ ಮಳೆ ಬರ್ಬೇಕು ಅಂದಾಗ, ಹಂಗಾದ್ರೆ ನಿನ್ನೆ ಮಳೆ ಬಂದಿಲ್ವಲ್ಲ ಅಂತ ಹೇಳ್ತಾಳೆ. ಅದೇ ಹೇಳ್ತಾ ಇರೋದು, ನಿನ್ನೆ ಆಕ್ಸಿಡೆಂಟಲ್ ಆಗಿ ಆಗೋಯ್ತಲ್ವಾ, ನಿನ್ನೆ ಇಬ್ರು ಬಿಗನರ್ಸು, ಇಬ್ರಿಗೂ ಸರಿಯಾಗಿ ಗೊತ್ತಿರ್ಲಿಲ್ಲ ಅದ್ರಿಂದಾನೇ ಆಗೋಯ್ತು. ಬಟ್ ಕಿಸ್ ಮಾಡ್ಬೇಕಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ. ಫಸ್ಟ್ ಚೆನ್ನಾಗಿ ಡ್ರಿಂಕ್ಸ್ ಮಾಡಿರ್ಬೇಕು, ಆ ಟೈಮ್ ಅಲ್ಲಿ ಮಳೆ ಬರ್ಬೇಕು, ಅವಾಗ ಕಿಸ್ ಮಾಡಿದ್ರೇನೆ ಥ್ರಿಲ್ಲಿಂಗ್ ಆಗಿರೋದು ಅಂದಾಗ ಸರಿ ಆಯ್ತು, ನೆಕ್ಸ್ಟ್ ಟೈಮ್ ಮಳೆ ಬರೋ ಟೈಮ್ಗೆ ನೀನ್ ನನ್ ಕಣ್ಣಕ್ ಕಾಣಿಸ್ಕೋ, ಅವಾಗಿದೆ ನಿನ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ನಮ್ ಹೀರೋಗ ಅಮ್ಮ ತಾಯಿ ಇವಾಗ ಸದ್ಯಕ್ ಬಿಟ್ಲಲ್ಲ ಅನ್ನೋ ತರ ಇರುತ್ತೆ. ಇನ್ನೊಂದ್ ಕಡೆ ಆ ಬ್ಯಾಂಕ್ ಎಂಪ್ಲಾಯ್ ಹುಡುಗಿನ ತೋರಿಸ್ತಾರೆ. ಅವಳು ನಮ್ ಹೀರೋಯಿನ್ ಅಕೌಂಟ್ ನ ನೋಡ್ಕೊಂಡು ತುಂಬಾ ಆಶ್ಚರ್ಯ ಪಡ್ತಾ ಇರ್ತಾಳೆ. ಯಾಕಂದ್ರೆ ನನ್ ಜೊತೆ ಸ್ಕೂಲಲ್ಲಿ ಓದಿದವಳು, ಅಷ್ಟೇ ಅಲ್ಲದೆ ಇವಾಗ ಒಂದು ಗ್ಯಾರೇಜ್ ಇಟ್ಕೊಂಡು ನಡೆಸ್ತಾ ಇದ್ದಾಳೆ. ಹಂಗ್ ನೋಡಿದ್ರೆ ನನ್ನ ಸಂಬಳಕ್ಕಿಂತ ಅವಳು ಗ್ಯಾರೇಜ್ ಅಲ್ಲಿ ಅಷ್ಟೊಂದು ಇನ್ಕಮ್ ಬರುತ್ತಾ, ಹೆಂಗ್ ಇವಳ ಅಕೌಂಟ್ ಅಲ್ಲಿ ಇಷ್ಟೊಂದು ಟರ್ನ್ ಓವರ್ ಆಗ್ತಾ ಇದೆ, ಇಲ್ಲ ಇವಳು ಬೇರೆ ಏನೋ ಮಾಡ್ತಿದ್ದಾಳೆ, ಅದನ್ನ ಕಂಡಿಡಿಬೇಕು ಅಂತ ಇನ್ನೂ ಅದ್ರ ಬಗ್ಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಳಿಗೆ ನಮ್ ಹೀರೋಯಿನ್ ಮೇಲೆ ತುಂಬಾನೇ ಜಲಸ್, ಅವಳು ಹೆಂಗ್ ಅಷ್ಟು ದುಡ್ಡು ಸಂಪಾದನೆ ಮಾಡ್ತಿದ್ದಾಳೆ ಅಂತ. ಇವಾಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ಬ್ಯಾಂಕ್ ಗೆ ನಮ್ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಏನೋ ಅಕೌಂಟ್ ವಿಷಯವಾಗಿ ಮ್ಯಾನೇಜರ್ ಕರೆದಿರ್ತಾರೆ, ಮಾತಾಡಕ್ಕೆ ಅಂತ ಹೋಗಿರೋದು. ಮೇಡಮ್ ಈ ಊರಲ್ಲಿ ಅದು ನಮ್ ಬ್ಯಾಂಕ್ ಅಲ್ಲಿ ಇರೋ ಒಂದೇ ಒಂದು VIP ಕಸ್ಟಮರ್ ಅಂದ್ರೆ ನೀವೇ ಮೇಡಮ್, ಯಾವಾಗೂ ನಿಮ್ ಅಕೌಂಟ್ ಅಲ್ಲಿ ಅಷ್ಟೊಂದು ಟರ್ನ್ ಓವರ್ ಆಗ್ತಾ ಇರುತ್ತೆ, ಅಷ್ಟೊಂದು ಅಕೌಂಟ್ ಇಟ್ಟಿದ್ದೀರಾ, ಮೀನ್ಸ್ ಅಮೌಂಟ್ ಅಷ್ಟೊಂದು ಇಟ್ಟಿದ್ದೀರಾ ಅಲ್ವಾ, ನೀವೇನಾದ್ರು ಪರ್ಮಿಷನ್ ಕೊಟ್ರೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಹಂಗೆ ಹಿಂಗೆ ಅಂದಾಗ, ಅದ್ರಲ್ಲಿ ನಮ್ ಹೀರೋಯಿನ್ಗೂ ಮತ್ತೆ ಹೀರೋಯಿನ್ ಅವ್ರ ಫ್ರೆಂಡ್ ಗೆ ಇಂಟ್ರೆಸ್ಟ್ ಇಲ್ಲ. ಈಗ ಆ ಜಾಗಕ್ಕೆ ಕಾಫಿನೋ ನೀರೋ ತಗೊಂಬಂದ್ ಕೊಡೋದು ಕೂಡ ಫ್ರೆಂಡ್ ಬ್ಯಾಂಕ್ ಎಂಪ್ಲಾಯ್ ಅಂತ ಹೇಳಿದ್ವಲ್ಲ, ಅವಳು ಬಂದಿರೋದು ಬ್ಯಾಂಕ್ ವಿಷಯ ಮಾತಾಡೋದಕ್ಕೆ. ಆದ್ರೆ ಇವಳೋಗಿ ನೀರೆಲ್ಲ ಕೊಟ್ಲಲ್ಲ, ಅವಳಿಗೆ ನಾನ್ ಕೊಡ್ಬೇಕಾ ಅನ್ನೋ ತರ ಒಂದ್ಸಲ ಮನ್ಸಲ್ಲಿ ಇದ್ರೆ ಕೂಡ ಇವಳ ಮುಂದೆ ನಾನ್ ಈ ತರ ತಲೆ ಬಾಗ್ಬೇಕಂತ ಕೂಡ ಒಂದ್ ಕಡೆ ಇರುತ್ತೆ. ಅವಳನ್ನ ನೋಡ್ತಾ ಇದ್ರೆ, ಅವಳು ಹಾಕೊಂಡಿರೋ ಡ್ರೆಸ್, ಅವಳು ತಗೊಂಡ್ಬಂದಿರೋ ಬ್ಯಾಗ್ ಅಂತ ನೋಡ್ತಾ ಇದ್ರೆ ಇವಳಿಗೆ ತುಂಬಾನೇ ಹೊಟ್ಟೆ ಉರಿ ಆಗ್ತಾ ಇರುತ್ತೆ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ನಮ್ ಹೀರೋಯಿನ್ ಅವ್ರು ಇರೋ ಗ್ರಾಮದಲ್ಲೇ ಒಂದು ಲಾಸ್ಟ್ ಅಲ್ಲಿ ಒಂದು ದೊಡ್ಡ ಮ್ಯಾನ್ಷನ್ ಇದೆ. ಇದು ಇವ್ರು ಹೊಸದಾಗಿ ಕಟ್ಟಿಸ್ಕೊಂಡ್ ಬಂದಿರೋದು ಅಂತ ಕಾಣಿಸುತ್ತೆ, ಅಥವಾ ಆಲ್ರೆಡಿ ಕಟ್ಟಿರೋ ಒಂದು ಮ್ಯಾನ್ಷನ್ ಗೆ ಹೊಸದಾಗ ಒಂದು ಫ್ಯಾಮಿಲಿ ಬರ್ತಾ ಇದಾರೆ. ಆ ಫ್ಯಾಮಿಲಿಯಲ್ಲಿ ಒಂದು ಚಿಕ್ಕ ಹುಡುಗ ಮತ್ತೆ ಅಪ್ಪ ಅಮ್ಮ ಇರ್ತಾರೆ. ಇವ್ರ ಇತರ ಎಂಟ್ರಿ ಆಗ್ತಿದ್ದಂಗೆ ಆ ಹುಡುಗನ್ ಕತ್ತಲ್ಲಿ ಒಂದು ಚೈನ್ ಇದೆ ಅಲ್ವಾ, ಅದ್ರಲ್ಲಿ ಒಂದು ಉಂಗ್ರ ಹಾಕೊಂಡಿದ್ದಾನೆ ನೋಡಿ. ಇದನ್ನ ಒಂಥರ ಡಿಫ್ರೆಂಟ್ ಆಗಿ ಝೂಮ್ ಮಾಡಿ ತೋರಿಸ್ತಾರೆ. ಬಟ್ ಏನ್ ವಿಷಯ ಅಂತ ಗೊತ್ತಿಲ್ಲ, ನೋಡೋಣ. ಇವಾಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ಆ ಊರ್ ಕೌನ್ಸಿಲರ್ ಇರ್ತಾರಲ್ವಾ, ಅವರ ಮಗಳು ಸ್ಕೂಲ್ ಇಂದ ಖುಷಿಯಾಗಿ ಓಡ್ ಬಂದವಳು ಅವ್ರ ಅಪ್ಪ ಹತ್ರ ಹೇಳ್ತಾಳೆ, ಅಪ್ಪ ನಮ್ ಊರಲ್ಲಿ ಲಾಸ್ಟ್ ಅಲ್ಲಿ ಒಂದು ದೊಡ್ಡ ಮ್ಯಾನ್ಷನ್ ಇತ್ತಲ್ವಾ, ಆ ಮ್ಯಾನ್ಷನ್ ಗೆ ಹೊಸದಾಗ ಒಂದು ಫ್ಯಾಮಿಲಿ ಬಂದಿದ್ದಾರೆ, ಆ ಮನೆ ಹುಡುಗ ನಮ್ ಕ್ಲಾಸ್ ಅಲ್ಲಿ ಓದ್ತಿದ್ದಾನೆ ಗೊತ್ತಾ ಅನ್ನೋ ತರ ಎಲ್ಲ ಹೇಳಿದಾಗ, ಏನು ಆ ಮನೆಗೆ ಬಂದಿದಾರ, ಈ ಊರ್ಗೆ ಕೌನ್ಸಿಲರ್ ನಾನು, ನನ್ನ ಹತ್ರ ಒಂದ್ ವಿಷಯ ಕೂಡ ಅವ್ರು ಹೇಳಿಲ್ವಲ್ಲ, ಏನಾದ್ರೂ ನಾವಾಗ ಮಾತಾಡ್ಸ್ಕೊಂಡ್ ಬಂದ್ರೆ ಸ್ವಲ್ಪ ಮರ್ಯಾದೆಗಿರುತ್ತೆ ಅಂತ
ಅಂತ ಹೇಳ್ತಾರೆ. ಇವರಲ್ಲೇ ಇವಾಗ ಹೋಗಿ ಮಾತಾಡಿಸ್ಬೇಕು ಅಂತ. ಇವಾಗ ನಮ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಅವ್ರ ಅಜ್ಜಿ ಸ್ನಾನ ಏನೋ ಮಾಡಿ ಮುಗಿಸ್ಕೊಂಡ್ ಬಂದವರು, ಏ ಜೀನಿ ಮಳೆ ಯಾವಾಗ ಬರುತ್ತೆ ಹೇಳು ಅಂತ ಕೇಳಿದಾಗ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಏನ್ ಯಾವಾಗ ನೋಡಿದ್ರು ಮಳೆ ಬಗ್ಗೆನೆ ಮಾತಾಡ್ತಾ ಇರ್ತೀರಾ, ನನ್ನ ಕೇಳಿದ್ರೆ ನಾನೇ ಹೇಳ್ಬೇಕಾ ನಿಮ್ಗೆಲ್ಲಾನು ಅಂತ ಕೇಳಿದಾಗ, ಇವಾಗ ನೀನ್ ಯಾಕೋ ಟೆನ್ಷನ್ ಆಗ್ತಾ ಇದೆಯಾ, ನಾನು ಅದನ್ನ ಕೇಳಿದ್ರೆ ನೀನ್ ಯಾಕೋ ಟೆನ್ಷನ್ ಬರ್ತಾ ಇದೆಯಾ ಅಂತ. ನೋಡಿದ್ರೆ ಅವ್ರ ಮನೆಯಲ್ಲಿ ಒಂದು AI ಡಿವೈಸ್ ಇರುತ್ತೆ, ಅದ್ರ ಹೆಸರು ಜೀನಿ ಅಂತ ನಮ್ ಹೀರೋಯಿನ್ ಇಟ್ಟಿರ್ತಾಳೆ. ಅದ್ರತ್ತ ಅಜ್ಜಿ ಕೇಳಿದ್ ಯಾವಾಗ ಮಳೆ ಬರುತ್ತೆ ಅಂತ. ಓ ಹೌದಾ, ಇದ್ರ ಹೆಸರು ಕೂಡ ಜೀನಿನಾ ಅಂತ ನಾನೊಂದು ಕ್ಲಾರಿಫಿಕೇಶನ್ ಮಾಡ್ಕೋಬೇಕು ಅಂತ ನಮ್ ಹೀರೋ ಹೋಗಿ ಅದ್ರ ಹತ್ರ ಒಂದು ಕ್ವೆಶನ್ ಕೇಳ್ತಾನೆ. ಲಾಸ್ಟ್ ಅಂಡ್ ಫೈನಲ್ ಹೀರೋಯಿನ್ ಹತ್ರ ಏನೆಲ್ಲ ಕ್ವೆಶನ್ಸ್ ಕೇಳೋದ್ಲು ಅದನ್ನ ಹೇಳು ಅಂದಾಗ ಇಷ್ಟನ್ನೆಲ್ಲ ಡಿಟೇಲ್ಡ್ ಆಗಿ ಹೇಳುತ್ತೆ. ಏನಂದ್ರೆ ಮಳೆ ಯಾವಾಗ ಬರುತ್ತೆ, ಕೆಮಿಕಲ್ ರಿಯಾಕ್ಷನ್ ಇಂದ ಆರ್ಟಿಫಿಷಿಯಲ್ ಆಗಿ ಮಳೆ ಬರ್ಸೋದ್ ಹೆಂಗೆ, ಅಥವಾ ಮಳೆ ಬರ್ಸೋದಕ್ಕೆ ಬೇರೆ ಏನಾದ್ರೂ ಪೂಜೆ ಮಾಡ್ಬೇಕಾ, ಅದಕ್ಕೇನಾದ್ರೂ ಪದ್ಧತಿ ಇದೆಯಾ, ಹಂಗೆ ಹಿಂಗೆ ಅಂತ ಸುಮಾರು ಕ್ವೆಶನ್ಸ್ ನ, ಅಂದ್ರೆ ಬೇರೆ ಏನಾದ್ರೂ ರೀತಿಯಲ್ಲಿ ಮಳೆ ಬರ್ಸಕ್ ಆಗುತ್ತಾ ಅಂತ ಹೇಳಿ ಕ್ವೆಶನ್ಸ್ ನ ಕೇಳಿಟ್ಟಿರ್ತಾಳೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಕ್ ಶಾಕ್ ಆಗೋಯ್ತು. ಇವಳೇ ನೀಳು ಇಷ್ಟು ಡೀಪ್ ಆಗಿ ಆ ಮಳೆ ವಿಷಯದಲ್ಲಿ ಈ ತರ ಇಳಿದ್ ಬಿಡಿದಾಳೆ. ಇದಕ್ಕೊಂದು ಫುಲ್ ಸ್ಟಾಪ್ ಇಟ್ರೇನೆ ಇವಳಿಂದ ತಪ್ಪಿಸ್ಕೊಳಕ್ಕೂ ಆಗ್ತಾ ಇಲ್ಲ, ಸುಮ್ನೆ ಇರಕ್ಕೂ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತ ಪಾಪ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಕಡೆ ಗ್ಯಾರೇಜ್ ಅಲ್ಲಿ ತೋರಿಸ್ತಾರೆ, ನಮ್ ಬಬ್ಲು ಕೂಡ ನಮ್ ಹೀರೋಯಿನ್ಗೋಸ್ಕರ ತಾನೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಆತರ ಟೈರ್ ಗೀರ್ ಎಲ್ಲ ಹೆಲ್ಪ್ ಮಾಡ್ಕೊಂಡು ಎತ್ಕೊಂಡ್ ಬರ್ತಾ ಇರಬೇಕಾದ್ರೆ ಅವಳು ಕೇಳ್ತಾಳೆ, ಹೌದು ನೀನ್ ಕೂಡ ಹೀರೋ ಜೊತೆ ಅವಾಗಿಂದಾನು ಇದೆಯಾ ತಾನೆ, ಹಂಗಾದ್ರೆ ನೀನ್ ಕೂಡ ಸ್ವಲ್ಪ ಪವರ್ಸ್ ಇರುತ್ತೆ ತಾನೆ, ನಿನ್ನ ಹತ್ರ ಇರೋ ಪವರ್ ನ ಯೂಸ್ ಮಾಡ್ಕೊಂಡು ಮಳೆ ಬರೋ ತರ ಮಾಡಕ್ ಆಗಲ್ವಾ ಅಂದಾಗ, ಅಯ್ಯೋ ಮೇಡಮ್ ನನ್ಗೆ ಅಷ್ಟೆಲ್ಲ ಪವರ್ ಇಲ್ಲ, ನನ್ ಕೈಲಿ ಆಗಲ್ಲ ಅಂದಾಗ, ನೀನೊಬ್ಬ ವೇಸ್ಟ್ ಫೆಲೋ ಅಂತ ಬೈತಾ ಇರ್ತಾಳೆ. ಹಂಗೆ ಕನ್ನಡಕ ಅಂದ್ರೆ ಆ ಕಾರಲ್ಲಿರೋ ಆ ಕನ್ನಡಿಯಲ್ಲಿ ಅವಳ ಮುಖಾನ ನೋಡ್ಕೊಂಡು, ವಾವ್ ಇವತ್ತಿ ನಾನು ಇಷ್ಟು ಸುಂದರವಾಗಿದ್ದೀನಿ, ಏನಂತಾನೆ ಗೊತ್ತಿಲ್ಲ, ಅವ್ನು ಕಿಸ್ ಮಾಡಿದಾಗಿಂದ ನಾನು ತುಂಬಾ ಸುಂದರವಾಗಿರೋ ತರ ನನ್ಗೆ ಫೀಲ್ ಆಗ್ತಿದೆ ಅಂತ ಜೂನಿಯರ್ ನಾಗವಲ್ಲಿ ತರ ಚೇಂಜ್ ಆಗ್ಬಿಟ್ಟಿರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ ಹೀರೋನ ಗ್ಯಾರೇಜ್ ಒಳಗಡೆ ಎಂಟ್ರಿ ಆಗ್ತಾನ. ಇದೇನಿದು ಯೂಶುವಲ್ ಆಗಿ ಇರೋದಕ್ಕಿಂತ ಇವತ್ತು ಅವಳಿಗಿನ್ನೂ ಸ್ವಲ್ಪ ಹುಚ್ಚು ಜಾಸ್ತಿ ಆಗ್ಬಿಟ್ಟಂಗಿದೆ, ಓವರ್ ಡೀಪ್ ಆಗಿ ಇಳಿತದಾಳೆ, ಬೇಡ ಇದು ಸರಿಯಾದ ಟೈಮ್ ಅಲ್ಲ ಅಂತ ಹೇಳಿ ಬಂದಿದ್ ಬೀಡ್ಗೆ ರೈಟ್ ಅಬೌಟ್ ಟರ್ನ್ ಅಂತ ಹೇಳಿ ಓಡ್ ಅಲ್ಲಿಂದ. ಮತ್ತೆ ಮನೆಗ್ ಬಂದ್ಮೇಲೆನೂ ಅಷ್ಟೇ ನಮ್ ಹೀರೋಯಿನ್ ಅವ್ರ ಅಜ್ಜಿ ಜೊತೆ ಕೂತ್ಕೊಂಡು ತರಕಾರಿಯನ್ನು ಕಟ್ ಮಾಡ್ಬೇಕಾದ್ರೂ ಅವಳ ಕೈಯಲ್ಲಿರೋ ಆ ಕತ್ತಿ ಹಂಗೆ ಪಳಪಳ ಅಂತ ಹೊಳಿತಾ ಇರತ್ತೆ, ಅಷ್ಟು ನೀಟಾಗಿರುತ್ತೆ. ಅದ್ರಲ್ಲಷ್ಟು ಅವಳ ಮುಖನ ನೋಡ್ಕೊಂಡು ನಾನು ತುಂಬಾ ಸುಂದರವಾಗಿದ್ದೀನಲ್ಲ, ಹೌದು ನಾನು ತುಂಬಾ ಸುಂದರವಾಗಿದ್ದೀನಿ ಅಂತ ಇನ್ನೊಂದು ಜೂನಿಯರ್ ನಾಗವಲ್ಲಿ ಆಗ್ಬಿಟ್ಟಿರ್ತಾಳೆ. ಅವ್ರ ಅಜ್ಜಿ ನೋಡ್ಬಿಟ್ಟು ಬೈತಾ ಇರ್ತಾರೆ, ನೀನು ಇವಾಗ ವಯಸ್ಸಿಗೆ ಬಂದ್ರು ಹುಡುಗಿ ತರ ಹಂಗಾಡ್ತಾ ಇದೀಯಾ, ಮನೇಲಿ ಅಷ್ಟು ದೊಡ್ಡ ಕನ್ನಡಿ ಇಲ್ವಾ, ಅಲ್ಲೋಗ್ ಮುಖ ನೋಡ್ಕೋ ಹೋಗು, ಇಕ್ಕಲ್ ಫಸ್ಟ್ ಕತ್ತಿನ ಅಂತ ಹೇಳಿ ಬೈತಾರೆ. ಅಲ್ಲೂ ಬಂದು ನೋಡ್ತಾನೆ ನಮ್ ಹೀರೋ, ಬೇಡ ಇದು ಸರಿಯಾದ ಟೈಮ್ ಅಲ್ಲ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್. ಅದಾದ್ಮೇಲೆ ಅವನ ಮನೆ ಒಳಗಡೆ ಕೂತ್ಕೊಂಡು ಬಬ್ಲು ಹತ್ರ ಎಲ್ಲಾ ನಿಜ ಹೇಳ್ಬಿಟ್ಟ. ಅನ್ಕೊಳ್ದೆ ನನ್ನ ಹತ್ರ ಕಿಸ್ ಮಾಡ್ಬಿಟ್ಟೆ ಕಣೋ, 983 ಇಯರ್ಸ್ ಆದ್ಮೇಲೆ ನನ್ನ ಫಸ್ಟ್ ಕಿಸು, ನನ್ಗೆ ಕೈ ಮೈಯೆಲ್ಲ ಒದ್ರೆತ್ಕೊಂಡ್ಬಿಡ್ತು ಗೊತ್ತಾ, ಸಖತ್ ಭಯ ಆಗೋಯ್ತು ಗೊತ್ತಾ ಅಂದಾಗ, ಓ ಹೌದಾ ಅದಕ್ಕೆನಾ ಯಾವಾಗ ಮಳೆ ಬರುತ್ತೆ ಅಂತ ಮೇಡಮ್ ನನ್ನ ಕೇಳ್ತಾ ಇದ್ದಿದ್ದು, ಸಾಲದಕ್ಕೆ ನನ್ನ ಮಳೆ ಕೂಡ ಬರ್ಸಕ್ಕೆ ಕೇಳಿದ್ರು ಗೊತ್ತಾ ಅಂತೆಲ್ಲ ಹೇಳಿದವನು. ಸರಿ ಫಸ್ಟ್ ಆಫ್ ಆಲ್ ನಿಮ್ಗೆ ಬುದ್ಧಿ ಏನಾದ್ರು ಇದೆಯಾ, ಇಷ್ಟು ವರ್ಷದಿಂದ ಇದೀರಾ, ಆ ಹಲ್ಲೇನಾದ್ರೂ ಕ್ಲೀನ್ ಮಾಡ್ಕೊಳ್ಳೋಣ, ಬಾಯ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಏನಿಲ್ವಾ, ಹೋಗಿ ಕಿಸ್ ಮಾಡಿದೀರಾ, ಬಾಯಲ್ಲಿ ಅಷ್ಟೊಂದು ಕ್ರಿಮಿ ಕೀಟಗಳು ಇರುತ್ತೆ, ಫಸ್ಟ್ ಹೋಗ್ಬಿಟ್ಟು ಡೆಂಟಿಸ್ಟ್ ಹತ್ರ ಎಲ್ಲ ಕ್ಲೀನ್ ಮಾಡಿಸ್ಕೊಂಡ್ ಬನ್ನಿ ಅಂದಾಗ, ಹೌದಲ್ವಾ ನಾನು ಈ ವಿಷಯ ಮರ್ತೋಗ್ಬಿಟ್ಟಿದ್ದೆ ಅಂತ ಅವ್ನು ನೆಕ್ಸ್ಟ್ ಡೇನೆ ಒಂದು ಡೆಂಟಿಸ್ಟ್ ಹತ್ರ ಹೋಗ್ತಾನೆ. ನಮ್ ಹೀರೋಯಿನ್ ಅವರ ಫ್ರೆಂಡ್ ಡೆಂಟಲ್ ಕ್ಲಿನಿಕ್ ಇತ್ತಲ್ವಾ ಅಲ್ಲಿಗೆ ಬಂದಿರೋದು. ಅಲ್ಲಿ ಆ ಒಂದು ಲೇಡಿ ಇರ್ತಾರೆ, ಅವರೇ ಈಗ ಅಲ್ಲೆಲ್ಲ ಕ್ಲೀನ್ ಮಾಡ್ಬೇಕು. ಅವನ್ನೆಲ್ಲ ತಯಾರು ಮಾಡಿದ್ದಾದ್ಮೇಲೆ, ನೋಡಿ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸೆಂಟ್ರಲ್ ನಿಮ್ಗೆ ಏನಾದ್ರು ಅನ್ಕಂಫರ್ಟಬಲ್ ಆಗಿ ಫೀಲ್ ಆದ್ರೆ ಕೈನ ಎತ್ರಿ ಮೇಲಕ್ಕೆ ಅಂತ ಹೇಳ್ತಾಳೆ. ಇವಳಿನ ಇಲ್ಲಿ ಸ್ಟಾರ್ಟೇ ಮಾಡಿಲ್ಲ, ಅಷ್ಟ್ ಬೇಗ ಅವ್ನ್ ಕೈ ಮೇಲಕ್ಕೆ ಎತ್ಕೊಂಡಿದ್ದಾನೆ. ಅಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆನೂ ಅಷ್ಟೇ ಅನ್ಕೊಂಡ ಕೈನ ಮೇಲೆ ಎತ್ತಾನೆ ಇರ್ತಾನೆ. ಬಟ್ ಅವ್ರು ಏನು ಮಾಡಿಲ್ಲ. ಫೈನಲ್ ಆಗಿ ಎಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಅಮೌಂಟ್ ಕೇಳಿದ್ರೆ, ಇವನ ಹತ್ರ ಎಲ್ಲಿದೆ ಅಮೌಂಟ್, ನನ್ನ ಹತ್ರ ಅಮೌಂಟ್ ಇಲ್ಲ, ನಾನು ಫ್ರೀ ಅನ್ಕೊಂಡಿದ್ದೆ ಅಂತ ಕೇಳಿದ್ರೆ ಬಿಟ್ಬಿಡ್ತಾರ. ನಮ್ ಹೀರೋನ್ ಅವ್ರ ಫ್ರೆಂಡ್ ಹೇಳ್ತಾಳೆ, ನಿನ್ನ ತಾನೇ ಅವಳು ದುಬೈಯಿಂದ ಕರ್ಕೊಂಡ್ ಬಂದಿರೋದು, ಹೀರೋಯಿನ್ ಅವ್ರ ಹೊಸ ಫ್ರೆಂಡ್, ನನ್ ಫ್ರೆಂಡಿಗೆ ಫ್ರೆಂಡ್ ಆದ್ರೆ ಬಿಟ್ಬಿಡ್ತೀನಿ ಅನ್ಕೊಂಡ, ಮರಿದಾಗ ದುಡ್ಡು ಕೊಟ್ಬಿಟ್ಟು ಹೋಗೋ ಅಂದಾಗ, ಇಲ್ಲ ನನ್ನ ಹತ್ರ ದುಡ್ಡೆಲ್ಲ ಏನು ಇಲ್ಲ. ಹಂಗ ಅಂದಿದ ತಕ್ಷಣ ಇವ್ರ ಫ್ರೆಂಡ್ಗೆ ಸಖತ್ ಟೆನ್ಷನ್ ಆಗೋಯ್ತು. ತರ ಅಂತ ಹೀರೋಯಿನ್ ಹತ್ರ ಹೇಳ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ಸರಿಯಾಗಿ ಬೈತಾ ಇರ್ತಾಳೆ. ಇಲ್ಲಿ ನೋಡಕ್ ಮಾತ್ರ ಅವ್ನ್ ಗೆಟಪ್ ಅವ್ನ್ ಲುಕ್ ಅಲ್ಲ ಶ್ರೀಮಂತರ ತರ ಇರೋದು, ಆದ್ರೆ ₹1 ಕೂಡ ಇಲ್ದಿರೋ ಭಿಕ್ಷಗಾರ ಕಣೆ ಅವನು ನಿಂಗೆ ದುಬೈಯಿಂದ ಹೇಳ್ಕೊಂಡ್ ಬಂದೆ, ನನ್ ಕೈಲಿ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ, ನನ್ಗೆ ಯಾಕೋ ಭಯಂಕರವಾಗಿ ಅವ್ನ ಮೇಲೆ ಡೌಟ್ ಬರ್ತಾ ಇದೆ ಕಣೆ. ಐಡಿ ಕಾರ್ಡ್ ಕೇಳಿದ್ರೆ ಐಡಿ ಕಾರ್ಡು ಇಲ್ಲ ಅಂತಾನೆ, ₹1 ದುಡ್ಡು ಇಲ್ಲ ಅಂತಾನೆ, ಏನಕ್ಕೆ ಇಂತ ಒಂದ್ ಸವಾಸ ನಿನ್ಗೆ ಅಂತ ಭಯವಾಗ, ನಿಜವಾಗ್ಲೂ ಅವನ ಹತ್ರ ಐಡಿ ಎಲ್ಲ ಇರಲ್ಲ ಕಣೆ, ಯಾಕಂದ್ರೆ ಅವ್ನ್ ಮನುಷ್ಯನೇ ಅಲ್ಲ ಅಂತ ನಮ್ ಹೀರೋಯಿನ್ ಹೇಳಿದ್ರೆ, ಇವಳೊಬ್ಳು ಮೆಂಟಲ್ ಅವಳು ಬಾಯಿಗೆ ಬಂದಿದ್ದನ್ನ ಹೇಳ್ತಾ ಇರ್ತಾಳೆ ಅಂತ ನಮ್ ಹೀರೋಯಿನ್ ಹೇಳಿದಿನ ಅವಳು ಸೀರಿಯಸ್ ಆಗಿ ತಗೊಂಡಿಲ್ಲ. ನಾನೇನ್ ಹೇಳ್ತಾ ಇದೀನಿ ನೀನೇನ್ ಹೇಳ್ತಾ ಇದ್ದೀಯ ಅಂತ ನಮ್ ಹೀರೋಯಿನ್ ಕೂಡ ಸೇರಿಸಿ ಬೈತಾ ಇರ್ತಾಳೆ. ಆ ಟೈಮಲ್ಲಿ ನಮ್ ಹೀರೋ ಹಂಗೆ ದೊಡ್ಡ ಯೇಸು ಪ್ರಭು ತರ 2 ಕೈನ ಎತ್ಕೊಂಡು ನಿಂತಿರ್ತಾನೆ. ಇವಾಗ ನೀನೇನಕ್ಕ ಕೈ ಎತ್ಕೊಂಡು ನಿಂತಿದ್ಯಾ ಅಂದಾಗ, ಅದೇ ನಿಮ್ ಕ್ಲಿನಿಕ್ ಅಲ್ಲಿ ಹೇಳಿದ್ರಲ್ವಾ ಅನ್ಕಂಫರ್ಟಬಲ್ ಆಗಿದ್ರೆ ಕೈ ಎತ್ರಿ ಅಂತ, ಇವಾಗ ನೀವಿಬ್ರು ನನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನನ್ಗೆ ತುಂಬಾ ಅನ್ಕಂಫರ್ಟಬಲ್ ಆಗಿದೆ, ಅದಕ್ಕೆ ಕೈ ಎತ್ತಿದೀನಿ ಅಂದಾಗ, ನೋಡ್ತಾ ಇವನನ್ನ ಅಲ್ಲಿ ಕೈ ಎತ್ತೋ ಅಂತಂದ್ರೆ ಇಲ್ಲಿ ಬಂದು ಕೈ ಎತ್ತಿದ್ದಾನೆ, ಇಂಥವನ್ನೆಲ್ಲ ನಿನ್ಗೆ ಸೆಟ್ ಆಗಲ್ಲ ಕಣೆ ಅಂತ ನಮ್ ಹೀರೋಯಿನ್ಗೆ ಇನ್ನೂ ಕ್ಯಾಕರ್ಸಿ ತುಪ್ಪಕ್ಕಂದ್ ಮಕ್ಕದ ಮೇಲೆ ಹೋಗುದ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ನಮ್ ಹೀರೋಯಿನ್ ಹೇಳ್ತಾಳೆ, ಏನ್ ಕೆಲಸ ಮಾಡಂದ್ರೆ ಏನ್ ಕೆಲಸ ಮಾಡಿಟ್ಟಿದ್ಯಾ, ಯಾವಾಗೂ ನೀನ್ ಸಾಲ ತೀರ್ಸೋದೇನ ನನ್ ಕೆಲ್ಸ ಅಂತ ಬೈಯವಾಗ, ಸಾಲ ಅಂತ ಏನಿಲ್ಲ, ನಾನು ಚಿಕ್ಕ
ಹುಡುಗನ್ ಜೊತೆ ಆ ಗೇಮಿಂಗ್ ಸೆಂಟರ್ ಅಲ್ಲಿ ಗೇಮ್ ಆಡ್ತಾ ಇದೀನಿ, ಅದೇ ಕಾಯಿನ್ ಹಾಕ್ಬಿಟ್ಟು ಆಡ್ತಾರಲ್ಲ ಅದ್ರಲ್ಲಿ. ಇವತ್ತಲ್ಲ ನಾಳೆ ನಾನು ಆ ಹುಡುಗನ ಹತ್ರ ಗೆದ್ದೇ ಗೆಲ್ತೀನಿ, ಅವಾಗ ನಿನ್ ಸಾಲನೆಲ್ಲ ನಾನು ತೀರಿಸ್ಬಿಡ್ತೀನಿ ಅಂದಾಗ ಅದೇನೋ ದೊಡ್ಡ ಗೇಮ್ ಅನ್ನೋ ತರ ಹೇಳ್ತಾ ಇರ್ತಾನೆ. ಏನೋ ಇವಾಗವರೆಗೂ ಆ ಹುಡುಗನ ಹತ್ರ ₹1 ಕೂಡ ನಿನ್ ಕೈಲಿ ಗೆಲ್ಲಕ್ಕಾಗಿಲ್ಲ, ಇಷ್ಟು ಸಾಲ ನೀನ್ ತೀರಿಸ್ತೀಯಾ? ಇಲ್ಲ, ನಿನ್ಗೆ ಪನಿಷ್ಮೆಂಟ್ ಕೊಡ್ಲೇಬೇಕು, ಬಾ ಹತ್ರ ಅಂತ ಹೇಳಿ ಮಕ್ಕದ ಮೇಲೆ ಒಂದು ಪಂಚ್ ಕೊಡ್ತಾಳೆ. ಅಷ್ಟೇ, ಫುಲ್ ಪಂಚರ್ ಆಗೋಯ್ತು. ಅಲ್ಲೇ ಅವ್ರ ಗ್ಯಾರೇಜ್ ಅಲ್ಲಿ ನಮ್ ಹೀರೋಯಿನ್ ಕಾರ್ ಇರುತ್ತಲ್ಲ, ಕಾರಲ್ಲಿ ಜಮ್ ಅಂತ ಕೂತ್ಕೊಂಡು ಕುಡಿತಾ ಇರ್ತಾನೆ. ಅದೇ ಟೈಮ್ಗೆ ಪೊಲೀಸ್ ಅವರ ಜಾಗಕ್ಕೆ ಬರ್ತಾರ. ಇವ್ನ ಹೆಂಗಾದ್ರೂ ಮಾಡಿ ಸಿಕ್ಕಾಕಿಸ್ಬೇಕು ಅಂತ ನಮ್ ಹೀರೋಯಿನ್ ಆ ಕಾರ್ನ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅದು ನಮ್ ಹೀರೋಗ ಗೊತ್ತಾಗ್ಲಿಲ್ಲ ಏನಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಅವ್ನ್ ಪಾಡ್ಗೊಂಡ್ ಕುಡ್ಕೊಂಡ್ ಕೂತಿರ್ತಾನೆ. ಪೊಲೀಸ್ ಅವ್ರು ನೋಡ್ಬಿಟ್ಟು ಕೈಯಲ್ಲಿ ಡ್ರಿಂಕ್ಸ್ ಬಾಟಲ್, ಕಾರ್ ಬೇರೆ ಸ್ಟಾರ್ಟ್ ಮಾಡಿ ಕೂತಿದ್ದಾನೆ, ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಹಿಡಿದ್ ಬಿಡೋಣ ಅಂತ ಹೋಗ್ಬಿಟ್ಟು ನೀನು ಊದು ಅಂತ ಹೇಳಿದ್ರೆ ಅವ್ನ್ಗೆ ಏನಕ್ಕಂತಾನೆ ಅರ್ಥ ಆಗಿಲ್ವಲ್ಲ, ಅಂತ ಊದ್ತಾರೆ ಅದನ್ನ. ಅಷ್ಟೇ, ಫುಲ್ ಡಿ ಮೇಲೆ ಹೊಟ್ಟೋಯ್ತದು ಸ್ಕೇಲ್ ಅಲ್ಲಿ. ಫುಲ್ ಆಗಿ ಕುಡ್ದಿದ್ದಾನೆ, ಪ್ಲಸ್ ಕಾರ್ನ ಬೇರೆ ಸ್ಟಾರ್ಟ್ ಮಾಡ್ಕೊಂಡು ಕೂತಿದ್ದಾನೆ, ಕೈನ ಬೇರೆ ಸ್ಟೇರಿಂಗ್ ಮೇಲೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಡಿ ಫಸ್ಟ್ ಪೊಲೀಸ್ ಸ್ಟೇಷನ್ ಗೆ ರೆಡಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗಿ ಕೂರ್ಸ್ಬಿಟ್ರು. ಅಲ್ಲೋದ್ರೆ ಅವನು ಚೆನ್ನಾಗಿ ಅರಬಿಕಲ್ ಮಾತಾಡ್ತಾ ಇರ್ತಾನೆ. ಆ ಪೊಲೀಸ್ ಅವ್ರಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಅಲ್ಲಿಂದ ಕರ್ಕೊಂಡ್ ಬರೋವರೆಗೂ ಚೆನ್ನಾಗಿ ಕೊರಿಯನ್ ಅಲ್ಲಿ ಮಾತಾಡ್ತಾ ಇದ್ದೆ, ಇವಾಗೇನಕ್ಕೋ ಬಂದು ಅರಬಿಕಲ್ ಮಾತಾಡ್ತಾ ಇದೀಯಾ ಅಂತ. ಅಲ್ಲಿರೋ ಒಂದು ಪೊಲೀಸ್ಗೆ ಅರಬಿಕ್ ಬರುತ್ತೇನೋ, ಅವ್ನ್ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಹಾಕಿದ ತಕ್ಷಣ ಟೆನ್ಷನ್ ಆಗೋಯ್ತು. ಕರೆಕ್ಟ್ ಆಗಿ ಅದೇ ಟೈಮ್ ನ ಫ್ರೀಸ್ ಮಾಡ್ಬಿಟ್ಟ. ಆಮೇಲೆ ಬಬ್ಲು ಆ ಜಾಗಕ್ಕೆ ಬಂದಾಗ ನೀನ್ ತರನೋ ಹೇಳಿದ್ದು ಪೊಲೀಸರು ಹಿಡ್ಕೊಂಡು ಹೋದ್ರೆ ಅರಬಿಕಲ್ ಮಾತಾಡು ಬಿಡ್ಬಿಡ್ತಾರೆ ಅಂತ. ನಾನು ಎಷ್ಟೇ ಅರಬಿಕಲ್ ಮಾತಾಡಿದ್ರೆ ಕೂಡ ಅವನೊಬ್ಬ ಇದಾನೆ ನನ್ನ ತುರ್ಬಿ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ತಾ ಇದ್ದಾನೆ ಅಂದಾಗ, ಅಯ್ಯೋ ಯಜಮಾನ್ರೆ, ನಿಮ್ಗೆ ಯಾವ ಒಂದು ಸಿಚುವೇಶನ್ ಕೂಡ ನೀಟಾಗಿ ಹ್ಯಾಂಡಲ್ ಮಾಡಕ್ ಬರಲ್ಲ, ನೀವ್ ಹೋಗ್ರಿ ನಾನು ನೋಡ್ಕೊಂತೀನಿ ಅಂತ ನಮ್ ಹೀರೋನ್ ಅಲ್ಲಿಂದ ಕಳಿಸ್ಬಿಟ್ಟು ಆಮೇಲೆ ಎಲ್ಲ ಬಬ್ಲುನೇ ನೋಡ್ಕೊಂತಾನೆ. ಇವಾಗ ಅವರ ಊರಲ್ಲಿ ಅಂದ್ರೆ ಆ ಒಂದು ಸ್ಟ್ರೀಟ್ ಅಲ್ಲಿ ಏನೋ ಒಂದು ಸ್ಟಾಲ್ಸ್ ಎಲ್ಲ ಇಟ್ಬಿಟ್ಟು ಒಂದು ಮಾರ್ಕೆಟ್ ನ ಫಾರ್ಮ್ ಮಾಡಿರ್ತಾರೆ. ಆ ಜಾಗಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿಗೆ ಅಜ್ಜಿ ಕೂಡ ಬರ್ತಾರೆ. ಏನ್ ಅಜ್ಜಿ ಒಬ್ರೇ ಬರ್ತಾ ಇದ್ದೀರಾ? ನಾನ್ ತಿಂತಾ ಇದೀನಲ್ಲ ಈ ಟೋಫು, ಆರೋಗ್ಯಕ್ಕೆ ಎಷ್ಟು ಒಳ್ಳೇದ್ ಗೊತ್ತಾ, ಇದನ್ನ ಈಸ್ಕೊಂತೀನಿ ಅಂದಾಗ, ನನ್ನ ಹತ್ರ ಈಸ್ಕೊಂಡ್ ತಿನ್ನಕ್ಕೆ ಕಾಸೆಲ್ಲ ಏನಿಲ್ಲ, ಯಾಕೆ ನೀನೇ ಅದು ತಗೊಡ್ತೀಯ ಅಂದಾಗ, ನನ್ನ ಹತ್ರ ಕೂಡ ದುಡ್ಡಿಲ್ಲ ಅಜ್ಜಿ ಅಂತ ಹೇಳಿದಾಗ, ನಿನ್ ಮಾಕಕ್ಕೆ ದುಡ್ಡು ಇಲ್ಲ ಏನಿಲ್ಲ, ಇತ್ತಿನು ಅಂತ ಹೇಳ್ಬಿಟ್ರೆ ಮಾತ್ರ ಸಾಕ ಅಂತ ಹೇಳಿ ಬೈತಾ ಇರ್ತಾರೆ. ಆದ್ರೆ ನಮ್ ಹೀರೋ ಬಿಡ್ತಾನೆ ಇಲ್ಲ, ಅಜ್ಜಿಂದ್ಗಡೆನೆ ಹೋಗ್ತಾ ಇರ್ತಾನ. ಹೆಂಗತ್ರ ಮಾಡಿ ಇವ್ನ ತಪ್ಪಿಸ್ಬೇಕಲ್ವಾ ಅಂತ ಹೇಳಿ ಅಲ್ಲಿ ಒಂದು ಜಾಗದಲ್ಲಿ ಕೆಲವು ಗೊಂಬೆಗಳನ್ನೆಲ್ಲ ಇಟ್ಟಿರ್ತಾರಲ್ವಾ, ಅಯ್ಯ ಗೊಂಬೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದಾಗ ಇವ್ನು ಕೂಡ ಅಲ್ಲಿ ಕುತ್ಕೊಂಡು ಹೌದು ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರ. ಗ್ಯಾಪ್ ಅಲ್ಲಿ ಅಜ್ಜಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಆಮೇಲೆ ಇವ್ನ ಎದ್ದು ನೋಡೋಷ್ಟ್ರಲ್ಲಿ ಎಲ್ಲಿ ಅಜ್ಜಿನೇ ಇಲ್ಲ. ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಬೇಕಂತ ಬಂದು ನಮ್ ಹೀರೋಗೆ ಡಿಕ್ಕಿ ಹೊಡಿತಾನೆ. ಏನೋ ನಮ್ ಹೀರೋನೇ ಡಿಕ್ಕಿ ಹೊಡೆದಿರೋ ತರ ನಮ್ ಹೀರೋ ಮೇಲೆ ಆವಾಜ್ ಎಲ್ಲ ಹಾಕ್ತಾನೆ. ಅಯ್ಯೋ ಸರ್, ಐ ಆಮ್ ರಿಯಲಿ ಸಾರಿ, ನಾನು ನೋಡಿಲ್ಲ. ಇಲ್ಲಿ ನೈಟ್ ಅಲ್ಲಿ ಫೈರ್ ವರ್ಕ್ಸ್ ಎಲ್ಲ ಮಾಡ್ತಾರಂತೆ, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಏನಂತ ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ, ಇಂತ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ, ಇಂತ ಜಾಗದಲ್ಲಿ ನಿಂತ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಅವ್ರ ಅಲ್ಲಿಂದ ಹೊರಟೋದ. ನೋಡಿದ್ರೆ ಇವಾಗ ಬಂದಿರೋನೊಬ್ಬ ಕಳ್ಳ ನಮ್ ಹೀರೋ ಹತ್ರದಿಂದ ಪಿಕ್ ಪಾಕೆಟ್ ಮಾಡ್ಕೊಂಡು ಹೋಗಕ್ಕೆ ಬಂದಿರೋದು. ಇವನೇ ಒಬ್ಬ ಭಿಕ್ಷೆ ಎತ್ತವನು, ಇವನ ಹತ್ರ ಇನ್ನೊಬ್ಬ ಎತ್ಕೊಂಡು ಹೋಗಿದ್ದಾನೆ. ಅವ್ರೊಂದು ಗ್ಯಾಂಗೆ ಬಂದಿದ್ದಾರೇನೋ. ಅಲ್ಲೋಗಿ ನೋಡಿದ್ರೆ ನಮ್ ಹೀರೋಯಿನ್ ಕೊಟ್ಟಿದ್ಲಲ್ಲ ಒಂದು ಹೇರ್ ಕ್ಲಿಪ್, ಅದು ಒಂದೊಂದು ಪೌಚಲ್ಲಿ ಹಾಕಿ ಇಟ್ಕೊಂಡಿದ್ದು. ಅದನ್ನ ಇವ್ರು ಎತ್ಕೊಂಡ್ಬಂದ್ ನೋಡ್ಬಿಟ್ಟು ನೋಡಕ್ ಮಾತ್ರ ಒಳ್ಳೆ ಆಗರ್ಬರ್ ಶ್ರೀಮಂತ ಇದ್ದಂಗಿದ್ದಾನೆ, ಆದ್ರೆ ಭಿಕ್ಷೆ ಎತ್ತವನು ₹1 ಕೂಡ ಇಟ್ಟಿಲ್ಲ, ಯಾವ್ದೋ ಡಬ್ಬ ಇತ್ತಾಳೆ ಕ್ಲಿಪ್ ನ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಅವ್ರ ಅದನ್ನ ನೋಡ್ತಾ ಇರ್ಬೇಕಾದ್ರೇನೆ ಇನ್ನೊಂದು ಗ್ಯಾಂಗ್ ಆ ಜಾಗಕ್ಕೆ ಬರುತ್ತೆ. ಅವ್ರು ಬಂದ್ಬಿಟ್ಟು ಒಂದೇ ಜಗಳ, ಇದು ನಮ್ಮ ಏರಿಯಾ ಕಣೋ, ಈ ಏರಿಯಾನಲ್ಲಿ ನಾವು ನಮ್ ಬಿಸ್ನೆಸ್ ಹೆಂಗ್ ಮಾಡೋದು, ನಾವೇನ್ ಕಳ್ತನ ಮಾಡೋದು, ಇಲ್ಲಿ ಕೂಡ ಬಂದು ನೀವೇ ಕೈ ಹಾಕ್ತಾ ಇದೀರಾ ಅಂತ ಹೇಳಿ ಇದೇನೋ ದೊಡ್ಡ IT ಕಂಪನಿಯಲ್ಲಿ ಮಾಡೋ ಬಿಸ್ನೆಸ್ ಅನ್ನೋ ತರ ಏನಾದ್ರೂ ಕಳ್ತನ ಮಾಡೋದಕ್ಕೋಸ್ಕರ ಇಲ್ಲಿ ಕಿತ್ತಾಡ್ಕೊಂತ ಇದಾರೆ. ಆ ಟೈಮಲ್ಲಿ ನಮ್ ಹೀರೋ ಒಳಗಡೆ ಎಂಟ್ರಿ ಆಗ್ಬಿಟ್ಟ. ನನ್ ಕ್ಲಿಪ್ ಸಿಕ್ತು ಅಪ್ಪಾಡಿ, ಇದೇನಾದ್ರೂ ನನಗೆ ಸಿಗ್ಲಿಲ್ಲ ಅಂದಿದ್ರೆ ಹೀರೋಯಿನ್ ಅಷ್ಟೇ ನನ್ನ ಸಿಗ್ದು ತೋರಣ ಕಟ್ಬಿಟ್ಟಿರೋಳು ಅಂತ ಅವನದನ್ನ ಎತ್ಕೊಂಡಿದ ತಕ್ಷಣ ಅವನೋ ನಾವಿಬ್ರು ಇಲ್ಲಿ ಜಗಳ ಮಾಡ್ತಾ ಇದ್ರೆ, ಅಂದ್ರೆ 2 ಗ್ಯಾಂಗ್ ಜಗಳ ಮಾಡ್ಕೊಂತ ಇದ್ರೆ ಸೆಂಟ್ರಲ್ ಬರ್ತಾ ಇದ್ದಾನೆ ಅಂತ ಹೇಳಿ ಅವ್ರನ್ನ ಕತ್ತಿಯಲ್ಲಿ ಬ್ಯಾಟಲ್ ಎಲ್ಲ ಹೊಡಿತಾರೆ. ಆದ್ರೆ ನಮ್ ಹೀರೋಗೆ ಇರ್ವೆ ಸೊಳ್ಳೆ ಕಚ್ಚುವಷ್ಟು ಕೂಡ ನೋವಾಗಿಲ್ಲ. ಬದಲಾಗಿ ಅವ್ರ ಕೈಲಿರೋ ವೆಪನ್ಸ್ ನೆಲ್ಲ ಕೂಡ ಅವನು ಫ್ಲವರ್ಸ್ ಆಗಿ ಚೇಂಜ್ ಮಾಡ್ಬಿಟ್ಟ. ಪ್ರೀತಿಯಿಂದ ಜಗಳ ಮಾಡಿ ಅನ್ನೋ ತರ ಅಲ್ಲಿ ಅವರು ಕೈಯಲ್ಲಿರೋದು ಏನಂತ ಕೂಡ ನೋಡ್ಕೊಳ್ದೆ ಆ ಹೂವನ್ ಇಟ್ಕೊಂಡು ಜಗಳ ಮಾಡ್ತಾ ಇರ್ತಾರೆ. ಇವಾಗ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಆ ಫೈರ್ ವರ್ಕ್ಸ್ ಎಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ನಮ್ ಹೀರೋ ನಮ್ಮ ಹೀರೋಯಿನ್ ಹೆಸರಲ್ಲಿ ಹಾಕ್ಬಿಟ್ಟು ಹಾರ್ಟ್ ಎಲ್ಲ ಮಾಡ್ಬಿಟ್ಟು ಫುಲ್ ಫೈರ್ ವರ್ಕ್ಸ್ ಎಲ್ಲ ಮಾಡಿರ್ತಾನೆ. ಅಟ್ಲೀಸ್ಟ್ ಹಿಂಗಾದ್ರೂ ನೋಡಿ ನಮ್ ಹೀರೋಯಿನ್ ಸ್ವಲ್ಪ ಆದ್ರೂ ಇಂಪ್ರೆಸ್ ಆಗ್ತಾಳೆ, ನನ್ ಮೇಲೆ ಕೋಪ ಕಡಿಮೆ ಮಾಡ್ಕೊಂತಾಳೆ ಅಂತ. ಇದ್ರೆ ನಮ್ ಹೀರೋಯಿನ್ ಅವ್ರ ಗ್ಯಾರೇಜ್ ಇಂದಾನೆ ಕಾಣಿಸ್ತಾ ಇರತ್ತೆ ತುಂಬಾ ನೀಟಾಗಿ. ಅವಳಿಗೆ ಸಖತ್ ಕೋಪ ಬರುತ್ತೆ. ನಾನು ಇದೆಲ್ಲ ಮಾಡು ಅಂತ ಹೇಳಿಲ್ವಲ್ಲ, ಅವನೇನಕ್ಕೆ ಇತರ ಮಾಡ್ತಿದ್ದಾನೆ, ನನ್ನ ಹೆಸರನ್ನ ಊರ್ಗೆಲ್ಲ ಹಾಕಿ ತೋರಿಸ್ತಾ ಇದ್ದಾನೆ, ಇದರಿಂದ ನನ್ಗೆ ಎಷ್ಟು ಎಂಬರೇಸಿಂಗ್ ಆಗಿ ಫೀಲ್ ಆಗ್ತಿದೆ ಗೊತ್ತಾ ಅಂತ ಅವಳು ಬೈಕೊಂಡು ನಿಂತಿರ್ತಾಳೆ. ಈಗ ಆ ಜಾಗಕ್ಕೆ ಏಂಜಲ್ ಬರ್ತಾನೆ. ಬಂದಿದ ತಕ್ಷಣ ಇವಳು ಕೇಳ್ತಾಳೆ, ಇದೇನಿದು ಪಬ್ಲಿಕ್ ಆಗಿ ನಿನ್ ಪಡೆಗೆ ನಿನ್ ಹತ್ರ ಹಾರ್ಕೊಂಡ್ ಬರ್ತಾ ಇದೀಯಾ, ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗಲ್ವಾ ಅಂದಾಗ, ಎಲ್ಲಾರು ಫೈರ್ ವರ್ಕ್ಸ್ ನೋಡೋದಕ್ಕೋಸ್ಕರ ಆ ಜಾಗಕ್ಕೆ ಹೋಗಿದ್ದಾರೆ, ಇಲ್ಲಿ ಯಾರು ಇಲ್ಲ, ಅದು ಕನ್ಫರ್ಮ್ ಆದ್ಮೇಲೆ ನಾನು ಹಾರ್ಕೊಂಡ್ ಬಂದಿದ್ದು ಅಂತ ಹೇಳ್ತಾನೆ. ಸರಿ ಏನ್ ವಿಷಯ ನನ್ನ ನೋಡಕ್ ಬಂದಿದ್ದೀರಾ ಅಂದಾಗ ಇವನ್ ಹೇಳ್ತಾನೆ, ನಿನ್ ಫಸ್ಟ್ ವಿಷ್ ನೀನು ನಿನ್ಗೋಸ್ಕರ ಅಲ್ದೆ ಬೇರೆಯವ್ರಿಗೋಸ್ಕರ ಕೇಳ್ಕೊಂಡಿದ್ಯಾ, ಅದೇ ತರನೇ ನಿನ್ ಹತ್ರ ಇರೋ ಇನ್ನ 2 ವಿಷ್ನ ಕೂಡ ಬೇರೆಯವ್ರಿಗೋಸ್ಕರ ಕೇಳ್ಕೊಂಡ್ರೆ ಹೀರೋ ಕತೆ ಮುಗಿಯುತ್ತೆ. ನನಗ್ ಗೊತ್ತು ನಿನ್ಗೆ ಹೀರೋ ಅಂದ್ರೆ ಇಷ್ಟ ಇಲ್ಲ ಅಂತ, ನನಗೂ ಅವನಂದ್ರೆ ಇಷ್ಟ ಇಲ್ಲ. ಹೀರೋಗೆ ಈ ಮನುಷ್ಯರ ಜನ್ಮನೇ ಇಷ್ಟ ಇಲ್ಲ, ಅವ್ರನ್ನೆಲ್ಲ ತುಂಬಾ ಕೀಳ್ಮಟ್ಟವಾಗಿ ನೋಡ್ತಾನೆ, ಅವ್ರಿಗೆಲ್ಲ ತಲೆ ಬಾಗ್ಸು ಅಂದ್ರೆ ಕೂಡ ಅವ್ನ್ ಬಾಗ್ಸಲ್ಲ ಅಂತ ಹೇಳ್ತಾನೆ. ಆತರ ಯಾರು ಒಂದು ಒಳ್ಳೆ ಮನ್ಸಿರೋರು ಸಿಗ್ತಾರೋ, ಅವ್ರು ಕೊಟ್ಟಿರೋ 3 ವಿಷ್ನ ಕೂಡ ಅವ್ರಿಗೋಸ್ಕರ ಅಲ್ದೆ ಬೇರೆಯವ್ರಿಗೋಸ್ಕರ ಅವ್ರು ಬೇಡ್ಕೊಂತಾರೋ, ಅವಾಗ ಅವನು ಅವ್ರ ತಲೆ ಕೆಳಗಡೆ ಅಂದ್ರೆ ಅವ್ರಿಗೆ ಅವನು ತಲೆ ಬಾಗ್ಬೇಕು. ಆ ಟೈಮಲ್ಲಿ ನಾನು ಅವ್ನ ತಲೆನ ಕಡ್ದ್ ಬಿಡ್ತೀನಿ ಅಂದಾಗ ಇವಳಿಗೆ ಸಖತ್ ಟೆನ್ಷನ್ ಆಗುತ್ತೆ. ಇವಾಗ ನಮ್ ಹೀರೋ ಮೇಲೆ ಅವ್ಳಿಗೊಂದು ಒಳ್ಳೆ ಇಂಪ್ರೆಷನ್ ಬಂದಿದೆ ಅಲ್ವಾ, ಅದರಿಂದ ನೀನೇನಕ್ಕೆ ಅವ್ನ ತಲೆನ ಕಡಿಬೇಕು ಅಂದಾಗ, ಅದೇ ತಾನೇ ನಾವು ದೇವ್ರ ಹತ್ರ ಹಾಕೊಂಡಿರೋ ಡೀಲು. ಒಂದು ಒಳ್ಳೆ ಮನುಷ್ಯ ಸಿಗ್ದಾಗ ಅವ್ರಿಗೆ
ಅವಾಗೆ ಜೀನಿ ಬಂದು ತಲೆ ಬಾಗ್ತಾನೆ. ಅವ್ರ 3 ವಿಷ್ಣು ಅವ್ರಿಗೋಸ್ಕರ ಅಲ್ದೆ ಬೇರೆಯವ್ರಿಗೋಸ್ಕರ ಕೇಳ್ಕೊಂಡಾಗ ಅವ್ನ್ ತಲೆ ಬಾಗ್ತಾನೆ. ಆ ಟೈಮಲ್ಲಿ ನಾನೊಂದ್ ತಲೆ ಕಡಿಬೇಕು ಅಂತ ದೇವ್ರು ನನಗ್ ಕೊಟ್ಟಿರೋ ಆರ್ಡರ್ ಅಂದಿದ ತಕ್ಷಣ ಇವಳಿಗೆ ಸಖತ್ ಟೆನ್ಷನ್ ಆಗೋಯ್ತು. ನಿನ್ ಚಿಪ್ ಎಗರ್ಸ್ಬಿಡ್ತೀನಿ, ಮರದಗಿಲಿಂದ ಎಸ್ಕೇಪ್ ಆಗ್ಬಿಡು, ನನ್ ಕಣ್ಮುಂದೆ ಕೂಡ ನಿಂತ್ಕೋಬೇಡ ಅಂತ ಬೈದ್ ಕಳಿಸ್ಬಿಟ್ಲು. ಇವ್ನ ಹತ್ರ ಸಪರೇಟ್ ಆಗಿ ಹೋದ್ಮೇಲೆ ಅವ್ರ ಅಸಿಸ್ಟೆಂಟ್ ಹುಡುಗಿ ಇರ್ತಾಳಲ್ಲ ಗುಬೆ, ಅವಳ ಹತ್ರ ಹೇಳ್ಕೊಂಡು ತುಂಬಾ ಟೆನ್ಷನ್ ಆಗ್ತಾ ಇರ್ತಾನೆ. ನಾನೊಂದ್ ಏಂಜಲ್ ಅಂತ ಕೂಡ ನೋಡಿದೆ, ನನ್ನ ಎದುರಿಸಿ ಮಾತಾಡ್ತಾಳೆ, ನನಗೆ ಮರ್ಯಾದೆ ಕೊಡದೆ ಮಾತಾಡ್ತಾಳೆ. ಅವಳಿಗೆ ಎಷ್ಟು ಕೊಬ್ಬು ಅಂದಾಗ, ಏನ್ ಬಾಸ್ ನಿಮ್ಗೆ ಮರ್ಯಾದೆ ಕೊಟ್ಟಿಲ್ವಾ ಅಂತ. ನಾನು ಅದನ್ನೇ ತಾನೇ ಹೇಳ್ತಾ ಇದೀನಿ, ನಿನ್ ಮಾತ್ರ ರಿಪೀಟೆಡ್ ಆಗಿ ಬೇರೆ ಕೇಳ್ತಾ ಇದೀಯ ಅಂತ ಇನ್ನೂ ಟೆನ್ಷನ್ ಆಗ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋ ಒಂದು ಚಿಕ್ಕ ಹುಡುಗನ ಜೊತೆ ಅಲ್ಲಿ ಕೂತ್ಕೊಂಡು ಕಾಯಿನ್ ಆಡ್ತಾ ಇರ್ತಾನಲ್ಲ ಗೇಮು, ಆತರ ಆಡ್ತಾ ಇರ್ಬೇಕಾದ್ರೆ ಅವ್ನು ಕೇಳ್ತಾನೆ, ಇದಕ್ಕೂ ಮುಂಚೆ ಇಲ್ಲಿ ಫೈರ್ ವರ್ಕ್ ಆಯ್ತಲ್ಲ, ಅದ್ರಲ್ಲಿ ಒಂದು ಹುಡುಗಿ ಹೆಸರೆಲ್ಲ ಬಂತಲ್ವಾ, ಚೆನ್ನಾಗಿತ್ತ ಅಂದಾಗ, ಚೆನ್ನಾಗಿತ್ತು, ಯಾರ್ ಮಾಡಿದ್ದು ಅಂದಾಗ, ಅದು ನಾನೇ ಮಾಡಿದ್ದು ಅಂದಾಗ, ತುಂಬಾ ಮೋಸವಾಗಿತ್ತು, ಕೇವಲವಾಗಿತ್ತು ಅಂದಾಗ, ಅದೆಷ್ಟು ಕಷ್ಟ ಗೊತ್ತಾ ಮಾಡೋದಕ್ಕೆ ಅಂದಾಗ, ಮಾಡೋದೇನೋ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಮಾಡಬಾರ್ದು ಅಂತ ಅವ್ನು ಹೇಳ್ತಾ ಇರ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ ಜಾಗಕ್ಕೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಬರ್ತಾಳೆ, ಇನ್ನತ್ತ ಸ್ವಲ್ಪ ಮಾತಾಡ್ಬೇಕು ಅಂತ. ಇವಾಗ ಒಂದು ಬಾರಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಫುಲ್ ಆಗಿ ಕುಡ್ದಿರ್ತಾರೆ. ಆಗ ಅವಳು ಹೇಳ್ತಾಳೆ, ಇಲ್ಲಿ ನೋಡು, ಹೀರೋಯಿನ್ಗಿರೋ ಒಂದೇ ಒಂದು ಫ್ರೆಂಡ್ ಅಂದ್ರೆ ನಾನ್ ಮಾತ್ರನೇ. ನೀನು ಅವಳ ಜೊತೆ ಊರ್ಗ್ ಬಂದಾಗೆ ಊರಲ್ಲಿರೋರೆಲ್ಲ ಅವಳನ್ನ ಒಂದು ಸೈಕೋ ಅಂತ ಅಂದಿರ್ತಾರೆ. ನೀನು ಅದನ್ನ ಕೇಳ್ಪಟ್ಟಿರ್ತೀಯ, ಆದ್ರೆ ಅವಳು ಬೇರೆ ಸೈಕೋಸ್ ತರ ಅಲ್ಲ, ಅಂದ್ರೆ ಇನ್ನೊಬ್ಬರನ್ನ ಸಾಯಿಸೋ ತರ ಒಂದು ಸೈಕೋ ಅಲ್ಲ. ಅವಳು ತುಂಬಾನೇ ಕೋಪದಲ್ಲಿ ಇರ್ತಾಳೆ. ಒಬ್ಬರನ್ನ ಸಾಯಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅವಳಿಗಿದೆ, ಬಟ್ ಯಾವಾಗ ಅವಳು ಅದಕ್ಕೆ ಸ್ಟೆಪ್ ಎತ್ಕೊಂಡಿಲ್ಲ. ಅದಕ್ಕೆ ಕಾರಣ ಅವ್ರ ಅಜ್ಜಿ, ನಾನು ಮತ್ತೆ ನಮ್ ಸುತ್ತ ಇರೋ ಜನ. ಅವಳನ್ನ ಯಾವ್ದೇ ಕಾರಣಕ್ಕೂ ಕೆಲಸ ಮಾಡ ಬಿಡದೆ ಅವಳನ್ನ ತಡಿತಾ ಇರೋದು. ಅವಳಿಗೆ ಒಂದೇ ಒಂದು ವಿಷಯಕ್ಕೆ ಮಾತ್ರನೇ ಪ್ರಾಬ್ಲಮ್ ಅನ್ನೋದು ಎಮೋಷನ್ ಮಾತ್ರನೇ. ಅವಳಿಗೆ ಎಮೋಷನ್ ಅನ್ನೋದೇ ಇಲ್ಲ. ಪ್ರೀತಿ ಅನ್ನೋದೇನು, ಕೋಪ ಅನ್ನೋದೇನು, ಖುಷಿ ಅಂದ್ರೆ ಏನು ಅಂತ ಅವಳಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಎಲ್ಲರೂ ಅವಳನ್ನ ಸೈಕೋ ಅಂತ ಇರ್ತಾರೆ. ಮತ್ತೆ ಹೇಳಿದ್ನಲ್ಲ, ಅವಳಿಗಿರೋ ಒಂದೇ ಒಂದು ಫ್ರೆಂಡ್ ಅಂದ್ರೆ ನಾನ್ ಬರೀ ಫ್ರೆಂಡ್ ಮಾತ್ರ ಅಲ್ಲ, ನಾನು ಅವಳಿಗೆ ಗಾರ್ಡಿಯನ್ ತರ. ಚಿಕ್ಕ ವಯಸ್ಸಿಂದ ನಾನೊಂದು ಹುಡುಗ ತರ ಅವಳನ್ನ ನೋಡ್ಕೊಂಡಿದ್ದೀನಿ ಗೊತ್ತಾ. ನಾನು ಫಸ್ಟ್ ಆಫ್ ಆಲ್ ಹುಡುಗಿನೇ ಅಲ್ಲ ಗೊತ್ತಾರ ಹತ್ರ ಹೇಳುವಾಗ ಅಲ್ಲಿ ಒಂದು ವೇಟ್ರಸ್ ಹುಡುಗಿ ಬಂದು ಹೇಳ್ತಾಳೆ, ಹೌದು ನನ್ಗೆ ಗೊತ್ತಿತ್ತು ಸ್ಟಾರ್ಟಿಂಗ್ ಇಂದನು ನೀವು ಹುಡುಗಿ ಅಲ್ಲ ಹುಡುಗಾನೆ ಅಂತ. ಕರೆಕ್ಟ್ ತಾನೆ, ನೀವು ಹುಡುಗ ತಾನೆ ಅಂತ ಕೇಳಿದಾಗ ನಮ್ ಹೀರೋಗೆ ನಗು ಬಂದ್ಬಿಡ್ತು. ಈ ತರ ಇವರಿಬ್ರು ನಗ್ತಾ ಇರೋದನ್ನ ನಮ್ ಹೀರೋನ್ ಅಲ್ಲಿಂದ ನೋಡ್ಬಿಟ್ಟು ಒಂಥರ ಜಲಸ್ ಆಗಿ ಫೀಲ್ ಆಗ್ತಾ ಇರುತ್ತೆ. ನಮ್ ಹೀರೋ ಒಂದು ಹುಡುಗಿ ಜೊತೆ ಮಾತಾಡ್ಕೊಂಡು ನಗ್ತಾ ಇರೋದ್ರಿಂದ ಜಲಸ್ ಆಗಿ ಫೀಲ್ ಆಗ್ತಾ ಇರೋದು. ಅಲ್ಲಿಗ್ ಬಂದವಳು ಅವ್ರ ಫ್ರೆಂಡ್ ಮಾತ್ರ ಫುಲ್ ಕುಡ್ದಿದ್ಲಲ್ಲ, ಸೊ ಸೇಫ್ ಆಗಿ ಕರ್ಕೊಂಡು ಹೊಂಟೋದ್ಲು. ಆದ್ರೆ ಬಾರು ಲೇಡಿ ಬಂದು ಬಿಡ್ತಾ ಇಲ್ಲ. ನಿಮ್ ಪಾಡಗ್ ನೀವು ಅವ್ರ ಜೊತೆ ಎದ್ದೊಟ್ಟೋಗ್ಬಿಟ್ರೆ ಯಾರು ಅಮೌಂಟ್ ಪೇ ಮಾಡೋರು, ಫಸ್ಟ್ ಅಮೌಂಟ್ ಪೇ ಮಾಡಿ ಅಂದಾಗ, ಅಯ್ಯೋ ನೀವ್ ಅಮೌಂಟ್ ಅವ್ರ ಹತ್ರ ಕೇಳ್ಬೇಕಾಗಿತ್ತು, ನನ್ನ ಹತ್ರ ಕೇಳಿದ್ರೆ ನನ್ನ ಹತ್ರ ಎಲ್ಲಿದೆ ಅಂತ ಹೇಳ್ತಾನೆ. ಓ ನಿಮ್ ಹತ್ರ ಅಮೌಂಟ್ ಇಲ್ವಾ, ನನ್ನ ಹತ್ರ ಆಟಾಡ್ತಾ ಇದೀರಾ, ನಿಮ್ ಹತ್ರ ಹೆಂಗ್ ಅಮೌಂಟ್ ತಗೋಬೇಕು ಅಂತ ನನ್ಗೆ ಗೊತ್ತು ಅಂತ ಪೊಲೀಸ್ ಅವ್ರಿಗೆ ಕಾಲ್ ಮಾಡಕ್ ಹೋದಾಗ ನಮ್ ಹೀರೋ ಅದನ್ನ ನೋಡ್ಬಿಟ್ಟು, ಓ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡ್ತಾ ಇದೀರಾ, ನನಗೂ ಅವ್ರಿಗೂ ತುಂಬಾ ಪರಿಚಯ, ನಾನೊಂದು ರೆಗ್ಯುಲರ್ ಕಸ್ಟಮರ್ ತರ, ಕೊಡಿ ನಾನೇ ಮಾತಾಡ್ತೀನಿ ಅಂತ ಹೇಳಿ ಇವನೇ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು, ಸರ್ ನಾನು ಸರೆಂಡರ್ ಆಗ್ತಾ ಇದೀನಿ ಸರ್ ಅಂತ ಹೇಳ್ತಾನೆ. ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಬಿಡ್ಸ್ಕೊಂಡ್ ಬರಕ್ಕೆ ನಮ್ ಹೀರೋಯಿನ್ ತಾನೆ ಹೋಗ್ಬೇಕು. ಇವಳಿಗೆ ಟೆನ್ಷನ್ ಆಗುತ್ತೆ. ನಿನ್ನ ಜೈಲ್ಗೆ ಹಾಕೋ ತರ ಮಾಡಿದ್ದೆ, ಪೊಲೀಸ್ ಸ್ಟೇಷನ್ ಕಳ್ಸೋ ತರ ಮಾಡಿದ್ದೆ ನಾನು, ಮತ್ತೆ ಬಿಡ್ಸ್ಕೊಂಡ್ ಬರಕ್ಕೆ ನನಗೆ ಫೋನ್ ಮಾಡಿದ್ಯಾ, ನಿನಗ್ ನನ್ನ ಬಿಟ್ರೆ ಬೇರೆ ಯಾರು ಇಲ್ವಾ, ಯಾಕೆ ನಿನ್ ಬ್ರದರ್ ಅಂತ ಹೇಳ್ತಾ ಇದ್ದಲ್ವಾ ಇವನು, ಅವ್ನಿಗೆ ಫೋನ್ ಮಾಡಿ ಕರ್ಕೊಳ್ಳೋದು, ಅವನೇ ನಿನ್ನ ಬಿಡ್ಸಿರೋನಲ್ವಾ ಅಂದಾಗ ನಮ್ ಹೀರೋ ಸಡನ್ ಆಗಿ ಒಂಥರ ಟೆನ್ಷನ್ ಆಗ್ಬಿಟ್ಟ, ಒಂಥರ ಕೋಪದಲ್ಲಿ ಮಾತಾಡ್ತಾನೆ. ಇಲ್ಲ ಯಾವ್ದೇ ಕಾರಣಕ್ಕೂ ನಾನು ಅವನ ಹತ್ರ ಹೆಲ್ಪ್ ಕೇಳಲ್ಲ, ನನ್ ಮಧ್ಯೆ ಅವನ್ ಮಧ್ಯೆ ಇರೋ ದ್ವೇಷ ಅಂತದ್ದು ಅಂತ ಇವ್ನ್ ಟೆನ್ಷನ್ ಆದಾಗ ಇವಳಿಗೆ ಒಂಥರ ಲೈಟ್ ಆಗಿ ಭಯ ಆಗೋಯ್ತು. ಇವಳು ಕೇಳ್ತಾಳೆ, ಇದೇನಿದು ಇಷ್ಟೊತ್ತು ಚೆನ್ನಾಗಿ ತಾನೆ ಮಾತಾಡ್ತಾ ಇದ್ದೆ, ಇವಾಗ ಯಾಕೆ ಹತ್ರ ಕೋಪದಲ್ಲಿ ಮಾತಾಡ್ತಾ ಇದೆಯಾ ಅಂದಾಗ, ನನ್ ಕೋಪ ಪಡೋದಕ್ಕೂ ಒಂದು ಕಾರಣ ಇದೆ ಅಂತ ಆ ಬ್ಯಾಕ್ ಸ್ಟೋರಿನ ಹೇಳ್ತಾನೆ. ನಾವ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಅದೇ ಸ್ಟೋರಿನೇ. ದೇವ್ರ ಈ ತರ ಜೀನಿಗಳನ್ನ ಮತ್ತೆ ಏಂಜಲ್ಸ್ ನ ಸೃಷ್ಟಿ ಮಾಡಿದ್ರು. ಜೀನೀಸ್ ಎಲ್ಲ ಸ್ವಲ್ಪ ಕೊಬ್ಬಿಡ್ದು ಅಲ್ಲಾಡ್ತಾ ಇರೋದ್ರಿಂದ ಏಂಜಲ್ಸ್ ಜೀನಿಗಳ ಮೇಲೆ ಯುದ್ಧ ಮಾಡಿದ್ರು. 300 ವರ್ಷ ಯುದ್ಧ ನಡೀತು. ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲಾ ಜೀನೀಸ್ ನ ಕೂಡ ಸಾಯಿಸ್ಬಿಟ್ರು. ನಾನು ಮತ್ತೆ ಇನ್ 3 ಜನ ಮಾತ್ರ ಉಳ್ಕೊಂಡಿದ್ದು ಅಂತ 3 ಜನನ ಕೂಡ ತೋರಿಸ್ತಾರೆ. ಅದ್ರಲ್ಲಿ ಸಾಹಿದ್ ಅಂತ ಒಂದು ಜೀನಿನ ತೋರಿಸ್ತಾರೆ. ಯಾವ್ದೋ ಒಂದು ಜಾಗದಲ್ಲಿ ಕುತ್ಕೊಂಡು ಬುಕ್ ಓದ್ತಾ ಇದ್ದಾನೆ, ಮತ್ತೆ ಅವ್ನ ಕೈ ಕಾಲೆಲ್ಲ ಕಟ್ಟಾಕಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ ನಮ್ ಹೀರೋ ತರ ಇನ್ನಿರೋ 3 ಜೀನೀಸ್ಗೆ ಕೂಡ ಪವರ್ಸ್ ಇಲ್ಲ. ಅವ್ರಿಗಿರೋದು ಒಂದೊಂದು ಪವರ್, ಒಂದನ್ನ ಮಾತ್ರ ಕಂಟ್ರೋಲ್ ಮಾಡಕ್ಕಾಗತ್ತೆ, ಆ ತರ ಪವರ್. ಇವಾಗ ಬುಕ್ ಓದ್ತಾ ಇದ್ರಲ್ಲ ಶಾಹಿದ್ ಅಂತ, ಅವ್ರಿಗಿರೋದು ನಿದ್ದೆನ ಕಂಟ್ರೋಲ್ ಮಾಡೋ ತರ ಒಂದು ಪವರ್. ಆಮೇಲೆ ಎರಡನೇದಾಗಿ ಹೂ ತೋಟನಲ್ಲಿ ನೀರ್ ಹಾಕ್ತಾ ಇರೋ ಒಬ್ರು ಒಂದು ಜೀನಿ. ಆಕ್ಚುಲಿ ಇವ್ರು ಬಂದು ಹೂಗಳಿಗೆ ನೀರ್ ಹಾಕ್ತಿದಾರಲ್ವಾ, ಅದೆಲ್ಲ ಒಂದೊಂದು ಆತ್ಮ ಅಂತ ಲೆಕ್ಕ. ಆತರ ಒಂದು ತೋಟನ ನೋಡ್ಕೊಂತಾ ಇರೋದು. ಮತ್ತೆ ಮೂರನೇದಾಗಿ ಅವ್ರ ಮುಖನ ತೋರಿಸಿಲ್ಲ, ಅವ್ರ ಕೈನ ಮಾತ್ರ ತೋರಿಸ್ತಾರೆ. ಅದರಿಂದಾನೇ ಗೊತ್ತಾಗತ್ತೆ ಇವ್ರೊಂದು ಹುಡುಗಿ ಅಂತ. ಅವರು ಮಳೆನ ಕಂಟ್ರೋಲ್ ಮಾಡೋ ತರ ಒಂದು ಜೀನಿ ಅಂತ ಹೇಳ್ತಾನೆ. ಇವ್ನ್ ಹೇಳಿ ಬಾಯಿ ಮುಚ್ಚಿಲ್ಲ. ಇವಳ ಏನು ಮಳೆನ ಕಂಟ್ರೋಲ್ ಮಾಡೋ ಜೀನಿನ ಯಾಕೆ ಇವಾಗವರೆಗೂ ನನ್ನ ಹತ್ರ ಹೇಳಿಲ್ಲ, ನೀನ್ ಇವಾಗ ಹೇಳ್ದಲ್ಲ 3ನೇ ಜೀನಿ, ಫಸ್ಟ್ ಅವ್ರನ್ನ ಕರಿ ಅಂದಾಗ ನಮ್ ಹೀರೋ ಇಲ್ಲ ಇವಾಗ ನನ್ಗೆ ಕೆಲಸ ಇದೆ ಅಂತ ಹೇಳಿ ಅವ್ನ ಹಂಗಿಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಇವಾಗ ಹಂಗೆ ನೆಕ್ಸ್ಟ್ ಡೇ ನಮ್ ಹೀರೋನ್ ಅವರ ಗ್ಯಾರೇಜ್ ಅಲ್ಲಿ ತೋರಿಸ್ತಾರೆ. ಅವಳ ಹತ್ರ ಕಾರ್ ರೆಡಿ ಮಾಡಿಸ್ಕೊಳಕ್ಕೆ ಯಾವನೋ ಒಂದು ಸ್ಟೈಲಿಶ್ ಆಗಿರೋ ಕಾರ್ ನ ತಗೊಂಡ್ ಬಂದು ಕೊಟ್ಟಿರ್ತಾನೆ. ಅದ್ರಲ್ಲಿ ಅವಳು ವೀಲ್ಸ್ ಎಲ್ಲ ಬಿಚ್ಚಕ್ ಹೋದಾಗ ಅವ್ನಿಗೆ ಟೆನ್ಷನ್ ಆಗೋಯ್ತು. ಇದೇನಿದು, ನಾನೊಂದ್ ರೆಡಿ ಮಾಡಕ್ ಕೊಟ್ರೆ ನೀನ್ ಇತ್ರ ವೀಲ್ಸ್ ಎಲ್ಲ ಬಿಚ್ತಾ ಇದೀಯಾ, ನನ್ಗಿದೆಲ್ಲ ಮಾಡಕ್ ಹೇಳಿಲ್ವಲ್ಲ ಅಂತ ಹೇಳಿದಾಗ ಇವಳು ಅಂತಾಳೆ, ಇಲ್ಲಿ ನೋಡು ಈ ತರ ವೀಲ್ಸ್ ಇಡೋದು ಗೌರ್ಮೆಂಟ್ ಗೆ ವಿರುದ್ಧ, ಪ್ಲಸ್ ಈ ಕಾರ್ಗೆ ಈ ವೀಲ್ಸ್ ಸೂಟ್ ಕೂಡ ಆಗೋದಿಲ್ಲ. ಇನ್ ಕೇಸ್ ನಾಳೆ ದಿನ ನಿನ್ಗೆ ಕಂಟ್ರೋಲ್ ಸಿಗದೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಅದಕ್ಕೆ ನಾನು ಇದನ್ನ ಬಿಚ್ತಾ ಇದೀನಿ ಅಂದಾಗ, ಇಲ್ಲಿ ನೋಡು ನಿನ್ಗೆ ಹೇಳಿದ ಕೆಲಸ ಮಾತ್ರ ಮಾಡು, ಎಕ್ಸ್ಟ್ರಾಗಳೆಲ್ಲ ಮಾಡಕ್ ಹೋಗ್ಬೇಡ, ನಾನ್ ನಿನ್ಗೆ ಅದನ್ನೆಲ್ಲ ಮಾಡಕ್ ಕೇಳಿಲ್ಲ, ನನ್ಗೆ ಇಷ್ಟ ಬಂದಿರೋ ತರ ನಾನು ಅದನ್ನ ಕಸ್ಟಮೈಸ್ ಮಾಡ್ಕೊಂಡಿದೀನಿ, ನೀನ್ ಯಾಕೆ ಅದೆಲ್ಲ ತೆಗಿತೀಯ ಅದೇ ಅಂತ ಹೇಳುವಾಗ ಒಳಗಡೆಯಿಂದ ಬಬ್ಲು ಬರ್ತಾನೆ. ಏನ್ ಮೇಡಮ್ ಅದು ಸೌಂಡ್ ಅಂತ,
ನೋಡಿದ್ರೆ ಬ್ಲೂ ಕಲರ್ ಅಲ್ಲಿ ಜ್ಯೂಸ್ ಒಂದು ಕುಡ್ಕೊಂಡ್ ಬರ್ತಾ ಇರ್ತಾನೆ. ಅದು ಜ್ಯೂಸ್ ಅಲ್ಲ, ಈ ಸೋಪ್ ಆಯಿಲ್, ಈ ಕಾರೆಲ್ಲ ಒರ್ಸೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ ಆತರ ಒಂದು ಸೋಪ್ ಆಯಿಲ್, ಅದನ್ನ ಕುಡಿತಾ ಇರ್ತಾನೆ. ಅಯ್ಯೋ ನಿನ್ನ ಇಷ್ಟು ದಿನ ಯಾಕೆ ಇಷ್ಟು ಬೇಗ ಖಾಲಿ ಆಗ್ತಿದೆ ಅಂತ ಅನ್ಕೊಂಡೆ, ಇದನ್ನೆಲ್ಲ ನೀರೇನ ಕುಡ್ದು ಖಾಲಿ ಮಾಡ್ತಾ ಇರೋದು ಅಂತ. ನೋಡಿದ್ರೆ ಅವ್ನ ಬಾಯಲ್ಲಿ ಫುಲ್ ಬುಡ್ಡೆ ಬರ್ತಾ ಇರುತ್ತೆ. ಆಕ್ಚುಲಿ ಇವ್ನ್ ಮನುಷ್ಯನ ದೆವ್ವನ ಏನ್ ಈ ತರ ಇದನ್ ಕುಡಿತಾ ಇದ್ದಾನೆ, ಅವಾಗ ಅವ್ನ್ಗೆ ಏನಾಗಿಲ್ಲ, ಅದು ಗುಂಡ್ಕಲ್ ತರ ನಿಂತಿದ್ದಾನೆ ಅಂತ. ಈಗ ಒಬ್ಬ ಕೂಗಾಡ್ತಾ ಇದ್ದಲ್ವಾ ಕಾರ್ ತಗೊಂಡ್ ಬಂದು, ಅವ್ನ್ ಭಯನೇ ಪಟ್ಬಿಟ್ಟ. ಮೇಡಮ್ ಓಕೆ ಮೇಡಮ್, ನಾನೇನು ಟೆನ್ಷನ್ ಆಗಿಲ್ಲ, ನಾನು ಈಗ್ಲೇ ವೀಲ್ಸ್ ಎಲ್ಲ ಚೇಂಜ್ ಮಾಡಿಸ್ಬಿಡ್ತೀನಿ ಅಂತ ಭಯ ಪಟ್ಕೊಂಡು ಅಲ್ಲಿಂದ ಬಿದ್ನೋ ಅಂತ ಓಡ್ತಾನೆ. ಇವಾಗ ಸೂಪರ್ ಮಾರ್ಕೆಟ್ ಹುಡುಗಿನ ತೋರಿಸ್ತಾರೆ. ಅವಳು ಈಗ ಹೊಸದಾಗಿ ಮ್ಯಾನೇಜರ್ ಪೋಸ್ಟಿಂಗ್ ಗೆ ಬಂದಿದ್ದಾಳೆ ಅಲ್ವಾ, ಆದ್ರಿಂದ ಸ್ವಲ್ಪ ಕೊಬ್ಬು ತಲೆ ಮೇಲೆ ಹತ್ತಿ ಅಲ್ಲಾಡ್ತಾ ಇದ್ದಾಳೆ. 20 ವರ್ಷದಿಂದ ಇವಳ ಜೊತೆ ಕೆಲಸ ಮಾಡ್ತಾ ಇರೋ ಲೇಡೀಸ್ ನೆಲ್ಲ ಇವಳು ತುಂಬಾ ಕೀಳ್ಮಟ್ಟವಾಗಿ ಮಾತಾಡ್ತಾಳೆ. ಏನ್ ಯಾವ ಕೆಲಸ ಮಾಡಕ್ ಬರಲ್ವಾ ಹಂಗೆ ಹಿಂಗೆ ಅಂತ. ಅದ್ರಲ್ಲಿ ಒಂದು ಲೇಡಿ ಸಖತ್ ಟೆನ್ಷನ್ ಆಗ್ಬಿಟ್ರು. ದಿಢೀರ್ ಅಂತ ನೀನು ಮ್ಯಾನೇಜರ್ ಪೋಸ್ಟಿಂಗ್ ಬಂದ್ಬಿಟ್ಟಿರೋದ್ರಿಂದ ನಮ್ಮನ್ನ ಇತರ ಮೋಸವಾಗಿ ಮಾತಾಡ್ತಾ ಇದೀಯಾ, ನಿನ್ಗಿಂತ ಚೆನ್ನಾಗಿ ನಾವ್ ಕೆಲಸ ಮಾಡ್ತೀವಿ, ಆದ್ರೆ ನಿನ್ನಿಂದ ನಾನು ಇತರ ಎಲ್ಲ ಅನ್ನಿಸ್ಕೋಬೇಕಾ? ಮೋಸ್ಟ್ಲಿ ನಿನ್ನಂತವಳನ್ನ ನೋಡಿನೇ ಆ ಗಾದೆ ಮಾತನ್ನ ಬರ್ದಿದಾರೇನೋ. ತಿರ್ಕುನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಗೋಡೆ ಇಟ್ಕೊಂಡ್ ನಡೆದ್ನಂತೆ, ಹಂಗಾಯ್ತು ನಿನ್ ಕತೆ, ನನ್ಗೆ ಕೆಲ್ಸಾನು ಬೇಡ ಏನೋ ಬೇಡ ಅಂತ ಹೇಳಿ ಆ ಲೇಡಿ ಒಂಥರ ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇದ್ರಿಂದ ಅಂದ್ರೆ ಇವಾಗವರೆಗೂ ಅವಳು ಫಸ್ಟ್ ವಿಷ್ ನ ಮಾತ್ರ ತಾನೇ ಕೇಳಿದಿದ್ದು. ಇವಳಿಗೆ ಇವಾಗ ಅರ್ಥ ಆಯ್ತು, ಅಂದ್ರೆ ನಾನು 20 ವರ್ಷದಿಂದ ಇವ್ರ ಜೊತೆ ಕೂಲಿ ಕೆಲಸ ಮಾಡ್ಕೊಂಡು ಇದ್ಬಿಟ್ಟು ಇವಾಗ ಈ ತರ ಪೋಸ್ಟಿಂಗ್ ಗೆ ಬಂದಿರೋದ್ರಿಂದ ಎಲ್ಲರೂ ನನ್ನ ತಪ್ಪಾಗಿ ತಿಳ್ಕೊಂತಾ ಇದಾರೆ ಅಂತ. ಇವಳು ಮತ್ತೆ ಹೋಗಿ ನಮ್ ಜೀನಿನ ಕರೆದು ಇನ್ನೊಂದ್ ವಿಷ್ ನ ಕೇಳ್ತಾಳೆ. 20 ವರ್ಷದ ಹಿಂದ್ಗಡೆನೆ ನಾನ್ ಮ್ಯಾನೇಜರ್ ಆಗ್ಬಿಟ್ಟಿದ್ರೆ ಇವಾಗ ಯಾರು ನನ್ನ ಈ ತರ ತಪ್ಪಾಗಿ ಮಾತಾಡೋ ಅವಶ್ಯಕತೆ ಇರ್ತಾ ಇರ್ಲಿಲ್ವಲ್ಲ. ಸೊ ಇದೇ ನನ್ನ ಸೆಕೆಂಡ್ ವಿಶ್, ನಾನು 20 ವರ್ಷದ ಹಿಂದೆನೆ ಮ್ಯಾನೇಜರ್ ಪೋಸ್ಟಿಂಗ್ ಗೆ ಇರ್ಬೇಕು ಅಂತ ಕೇಳ್ತಾಳೆ. ಓಕೆ ನಿನ್ನ ಆಸೆ ನೆರವೇರ್ಪಟ್ಟಿದೆ ಅಂತ ಹೇಳಿ ಅವಳನ್ನ ತೋರಿಸ್ತಾರೆ. ಅಂದ್ರೆ 20 years ಬ್ಯಾಕ್ ಅವಳು ಯಾವ ತರ ಇದ್ಲು ಆ ವಯಸ್ಸಲ್ಲಿ, ಆ ಕೂದ್ಲು ಮತ್ತೆ ಅವಳ ಕೈಯಲ್ಲಿ ಫೋನ್ ಎಲ್ಲ ಇಟ್ಕೊಂಡು ಅವಳು ಅಲ್ಲಿಂದ ನಡ್ಕೊಂಡು ಹೋಗ್ತಾಳೆ. ಅಂದ್ರೆ ಅವಾಗಿಂದ ಇವಾಗವರೆಗೂ ಮ್ಯಾನೇಜರ್ ಇರೋ ತರ. ಇವಳ ಸೆಕೆಂಡ್ ವಿಶ್ ಕೂಡ ನೆರವೇರ್ತು. ಇವಾಗ ಇನ್ನೊಂದ್ ಕಡೆ ಆ ಚಿಕ್ಕ ಹುಡುಗನ್ನ ತೋರಿಸ್ತಾರೆ. ಅದೇ ಇವರ ಒಂದು ಹೊಸದಾದ ಒಂದು ಮ್ಯಾನ್ಷನ್ ಗೆ ಬಂದಿದ್ರಲ್ವ ಇವ್ರ ವಿಲೇಜ್ ಗೆ ಒಂದು ಫ್ಯಾಮಿಲಿ. ಆಕ್ಚುಲಿ ಆ ಚಿಕ್ಕ ಹುಡುಗನ ಹೆಸರು ಜಂಗ್ ಅಂತ. ಆ ಹುಡುಗನ್ಗೆ ಕಾಲೇನೋ ಸರಿ ಇಲ್ವೇನೋ ಒಂದ್ ಸ್ವಲ್ಪ ಕುಂಟ್ಕೊಂಡೇ ನಡೆಯೋದು. ಇವಾಗ ಅವ್ರ ಮನೆಯಲ್ಲಿ ತೋರಿಸ್ತಾರೆ. ಮನೆ ಒಳಗಡೆ ನಮ್ಮ ಹೀರೋ ಫ್ರೆಂಡ್ ಒಂದು ಜೀನಿ ಅಂತ ಹೇಳಿದ್ವಲ್ಲ ಶಾಹಿದ್ ಅಂತ ಹೇಳಿ, ಅವ್ನಿಗೆ ನಿದ್ದೆಗಳನ್ನ ಕಂಟ್ರೋಲ್ ಮಾಡೋ ತರ ಒಂದು ಪವರ್ ಇದೆ ಅಂತ. ಅವನು ಇವ್ರ ಮನೇಲಿ ಇದ್ದಾನೆ. ಅಂದ್ರೆ ಒಂಥರ ಬಂದಿ ಮಾಡ್ದಂಗಿದ್ದಾರೆ. ಅದಕ್ಕೆ ಅವ್ನ ಕಾಲೆಲ್ಲ ಕಟ್ಟಾಕಿದ್ದು. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಆ ಶಾಹಿದ್ ಅನ್ನೋನು ಈ ಚಿಕ್ಕ ಹುಡುಗನ್ ಜಂಗ ಅಂತ ಹೇಳಿದ್ವಲ್ಲ ಅವ್ನ ಕಣ್ಣಿಗೆ ಮಾತ್ರನೇ ಕಾಣಿಸ್ತಾ ಇರೋದು. ಇನ್ನೊಂದ್ ಕಡೆ ಆ ಜಂಗ ಅನ್ನೋರ್ ಅಪ್ಪ ಅಂತ ತೋರ್ಸಿದ್ರಲ್ವಾ, ಅವನು ನಮ್ ಹೀರೋಯಿನ್ ಜೊತೆ ಈ ಊರಲ್ಲೇ ಓದ್ದವನು. ಅದಾದ್ಮೇಲೆ ಫಾರಿನ್ ಹೋಗಿ ಚೆನ್ನಾಗಿ ದುಡ್ಡು ಗಿಡ್ಡೆಲ್ಲ ಸಂಪಾದನೆ ಮಾಡ್ಕೊಂಡು ಮತ್ತೆ ಊರಲ್ಲೇ ಮನೆ ಕಟ್ಕೊಂಡು ಬಂದಿರೋದು. ಈ ವಿಷಯನ ನಮ್ ಹೀರೋನ್ ಹತ್ರ ಹೇಳ್ತಾ ಇರ್ತಾನೆ. ಈ ತರ ಹೇಳ್ತಾ ಇರ್ಬೇಕಾದ್ರೇನೆ ನಮ್ ಹೀರೋ ಒಂದ್ ಕಿತಾಪತಿ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟ. ನಮ್ ಹೀರೋಯಿನ್ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ಲು ಅಂತ ನೋಡೋದಕ್ಕೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು, ಮೀನ್ಸ್ ಅವನ ಒಂದು ಇಮ್ಯಾಜಿನೇಷನ್ ಅಲ್ಲೇ ಹೋಗಿ ನೋಡ್ತಾನೆ. ಅವಾಗಷ್ಟೇ ಚಿಕ್ಕ ವಯಸ್ಸಲ್ಲಿ ನಮ್ ಹೀರೋಯಿನ್ ತುಂಬಾ ಮೋಸವಾಗಿದ್ಲಲ್ಲ, ಅಲ್ಲಿ ಹಿರ್ವೆಗ್ಲು ಗುಂಪಾಗಿದ್ರೆ ಕಲ್ಲೆತ್ಕೊಂಡು ಅದನ್ನೆಲ್ಲ ಹೊಡಿತಾ ಇರ್ತಾಳೆ. ಅಲ್ಲೋಗ್ಬಿಟ್ಟು ನಮ್ ಹೀರೋ, ಯಾಕಮ್ಮ ನೋಡೋಕೆ ಎಷ್ಟು ಚೆನ್ನಾಗಿದ್ಯಾ ನೋಡೋ, ನೀನ್ ಬೆಳೆದ್ಮೇಲೆ ಕೂಡ ಅಷ್ಟೇ ಚೆನ್ನಾಗಿರ್ತೀಯ, ಹಂಗೆಲ್ಲ ಮಾಡಬಾರ್ದು ಅಂದಾಗ, ನನ್ನೇ ತಡಿಯಕ್ ಬರ್ತೀಯ ಅಂತ ಹೇಳಿ ಕಲ್ಲೆತ್ಕೊಂಡು ನಮ್ ಹೀರೋ ಮುಖಕ್ಕೆ ಒಂದು ಕೊಡ್ತಾಳೆ. ಅದೆಲ್ಲ ಇವಾಗ ನಮ್ ಹೀರೋಯಿನ್ ಮೆಮರಿಗೆ ಬರ್ತಾ ಇದೆ. ಈ ಜೀನಿ ಕೈ ಕಲ್ ಇಟ್ಕೊಂಡು ಸುಮ್ನೆ ಇಲ್ದೆ ನನ್ ಮೆಮೊರಿಲೆಲ್ಲ ಹೋಗ್ಬಿಟ್ಟು ಏನ್ ಮಾಡ್ತಿದ್ದಾನೆ ಅಂತ ಏನೇನೋ ಕಾಣಿಸ್ತಿದ್ರೆ ನನ್ಗೆ ವಿಜುವಲ್ ಅಂತ. ಇನ್ ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಮತ್ತೆ ರಿಟರ್ನ್ ಬಂದ್ಬಿಟ್ಟ. ಬಬ್ಲು ಹತ್ರ ಮಾತಾಡುವಾಗ ಬಬ್ಲು ಒಂದ್ ವಿಷಯನ ಹೇಳ್ತಾನೆ. ಈ ತರ ಇವ್ರಿಗೆ ಯಾರೋ ಹೊಸದಾಗಿ ಬಂದಿದಾರಂತೆ, ಅವನು ಹೀರೋಯಿನ್ ಜೊತೆ ಚಿಕ್ಕ ವಯಸ್ಸಲ್ಲಿ ಓದಿರೋನಂತೆ. ಹೀರೋಯಿನ್ ಜೊತೆ ತುಂಬಾ ಖುಷಿಯಾಗಿ ಮಾತಾಡ್ತಾ ಇದ್ದ, ನಗ್ನಗ್ತಾ ಮಾತಾಡ್ತಾ ಇದ್ದ ಅಂತ ಇನ್ನಷ್ಟು ಉದ್ದ ಬಿಟ್ಟಾಕ್ಬಿಟ್ಟ. ಇದರಿಂದ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಏನು ಒಂದು ಹುಡುಗನ ಹೀರೋಯಿನ್ಗೆ ಫ್ರೆಂಡಾ, ಅವ್ನ್ ಬಂದು ಮಾತಾಡ್ಸಿದ್ನ ಅಂತ. ಆಕ್ಚುಲಿ ಇದು ಜಲಸ್ ಆಗಿ ಒಂದು ಫೀಲ್ ಅಲ್ಲಿ ಅವ್ನ ಇತ್ರ ಹೇಳ್ತಾ ಇರೋದು. ಅದೇ ಟೈಮ್ ಅಲ್ಲಿ ಗುಡುಗು ಮಿಂಚು ಸೌಂಡ್ ಕೇಳಿಸ್ತಾ ಇರುತ್ತೆ, ಮಳೆ ಬರೋ ತರ. ನೆಕ್ಸ್ಟ್ ಮಿನಿಟ್ ನಮ್ ಹೀರೋಯಿನ್ ತೋರಿಸ್ತಾರೆ ನೋಡಿ, ಸ್ಟ್ರೈಟ್ ಆಗಿ ವಾಶ್ರೂಮ್ ಹೋದವಳು ಬ್ರಷ್ ಎತ್ಕೊಂಡು ಹಂಗೆ ಅಲ್ಲೇ ಹಾಕಿ ತಿಕ್ಕಿ ಉಜ್ತಾ ಇರ್ತಾಳೆ. ನೆಕ್ಸ್ಟ್ ಮಿನಿಟ್ ಅಲ್ಲೇ ರೇನ್ ಕೋಟ್ ಎಲ್ಲ ಹಾಕೊಂಡು ಡ್ರಿಂಕ್ಸ್ ಶಾಪ್ ಹೋಗಿ ಡ್ರಿಂಕ್ಸ್ ಎಲ್ಲ ಕೂಡ ಪರ್ಚೇಸ್ ಮಾಡ್ತಾಳೆ. ನಮ್ ಹೀರೋ ಹೇಳಿದ್ದ ಅಲ್ವಾ ಡ್ರಿಂಕ್ಸ್ ಕುಡಿಬೇಕು ಮಳೆ ಬರೋವಾಗ, ಅವಾಗ ಕಿಸ್ ಮಾಡ್ಬೇಕು ಅಂತ, ಅದಕ್ಕೆ ತಗೊಂಡಿರೋದು. ಈ ಟೈಮಲ್ಲಿ ಯಾಕೆ ಹುಡುಗಿ ಈ ತರ ಬಂದಿದ್ದಾಳೆ ಅಂತ. ಬಟ್ ನಮ್ ಹೀರೋ ಎಲ್ಲೋದ ಅಂತ ಗೊತ್ತಿಲ್ಲ, ಎಲ್ಲಾ ಹತ್ರ ಹುಡುಕ್ತಾ ಇದ್ದಾಳೆ. ಒಂದ್ ವೇಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ಇದನ್ನ ಪೊಲೀಸ್ ಸ್ಟೇಷನ್ ಗೆ ಕೂಡ ಹೋಗ್ತಾಳೆ. ಇವಳ ಹತ್ರ ದೆವ್ವ ತರ ನಿಂತಿರೋದು ನೋಡಿ ಅಲ್ಲಿರೋ ಪೊಲೀಸರೇ ಭಯ ಪಟ್ಬಿಟ್ರು. ಯಾಕಮ್ಮ ಇಷ್ಟೊತ್ತಲ್ಲಿ ಈ ತರ ಬಂದ್ ನಿಂತಿದ್ಯಾ ಅಂತ. ಏನಿಲ್ಲ, ಮಳೆ ಜೋರಾಗಿ ಬರ್ತಿದೆ, ನೆಮ್ಮದಿಗೆ ಒಳಗಡೆ ಇರ್ರಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿದ್ದ ಹೋಗ್ತಾಳೆ. ಇದಕ್ಕೂ ಮುಂಚೆ ಕೂಡ ಹೀರೋಯಿನ್ ಅವರ ಶವಪೆಟ್ಟಿಗೆ ನೆಲ್ತಾನೆ ಇವ್ನು ಬಚ್ಚಿಟ್ಕೊಂಡಿದ್ದ. ಅಲ್ಲೇನಾದ್ರು ಇದನ್ನ ಅಲ್ಲೋಗಿ ನೋಡಿದ್ರೆ ಅಲ್ಲೂ ಇಲ್ಲ. ಇವಳು ಸಖತ್ ಕೋಪ ಮಾಡ್ಕೊಂಡು ಆಲ್ಮೋಸ್ಟ್ ಮಳೆನೇ ನಿಂತೋಯ್ತು. ಇವಾಗ ಕೋಪ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇವಾಗ ಮಳೆ ಎಲ್ಲ ನಿಂತ ಮೇಲೆ ನಮ್ ಹೀರೋ ಬಂದು ಮುಂದೆ ನಿಂತಿದ್ದಾನೆ. ಎಲ್ಲೋ ಹೋಗ್ ಸತ್ತೆ, ಯಾವಾಗಿಂದ ಹುಡುಕ್ದೆ, ಮಳೆ ಎಲ್ಲ ನಿಂತೋಯ್ತು. ಈ ಮಳೆಗೋಸ್ಕರ ಎಷ್ಟು ತಿಂಗಳಿಂದ ವೇಟ್ ಮಾಡಿದೀನಿ ಗೊತ್ತಾ. ಕರೆಕ್ಟ್ ಆಗಿ ಮಳೆ ಬರೋ ಟೈಮಲ್ಲಿ ನಾಪತ್ತೆ ಆಗ್ಬಿಟ್ಟಿದ್ಯಾ, ಎಲ್ಲೋ ಹೋಗ್ ಸತ್ತೆ ಅಂತ ಭಯವಾಗ. ಅದು ಬಿಡು, ಏನೋ ಬೆಳಗ್ಗೆ ನಿನ್ನ ನೋಡಕ್ಕೆ ಯಾರೋ ನಿನ್ ಬಾಯ್ ಫ್ರೆಂಡ್ ಬಂದಿದ್ನಂತೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಿನ್ಗೆ ಫ್ರೆಂಡ್ ಅಂದ್ರೆ ಬಾಯ್ ಫ್ರೆಂಡ್ ತಾನೆ, ಅವ್ನ್ ಬಂದಿದ್ನಂತೆ ಅಂದಾಗ ನಿನ್ ಮಾತು ಮರೆಸ್ಬೇಡ, ಮರೆದಾಗ ನಿಜ ಹೇಳು ಅಂತ. ಇವನು ಜಲಸ್ ಆಗಿರೋ ಒಂದು ಫೀಲ್ ಅಲ್ಲಿ ಕೇಳ್ತಾ ಇದ್ದಾನಂತ ಅವಳಿಗೆ ಇನ್ನೂ ಅರ್ಥ ಆಗಿಲ್ಲ. ಇವಳು ಪಾಡಿಗಳು ಕೂಗಾಡ್ತಾನೆ ಇದ್ದಾಳೆ. ಒಂದ್ ಸ್ಟೇಜ್ ಗೆ ಟೆನ್ಷನ್ ಆಗ್ಬಿಟ್ಟು ಕೈಲಿರೋ ಡ್ರಿಂಕ್ಸ್ ಕವರ್ ಅಲ್ಲಿ ಎತ್ತಿ ನಮ್ ಹೀರೋ ಮೇಲೆನೆ ಎಸೆದ್ಬಿಟ್ಲು. ಈ ತರ ಸಣ್ಣ ವಿಷಯಕ್ಕಲ್ಲ ವೈಲೆನ್ಸ್ ನ ಕೈಗೆ ತಗೊಳ್ಳೋದೆಲ್ಲ ಸರಿ ಇಲ್ಲ ಅಂದಾಗ, ಏನು ಇದು ಚಿಕ್ಕ ವಿಷಯನಾ, ಎಷ್ಟು ತಿಂಗಳಿಂದ ಮಳೆಗೋಸ್ಕರ ವೇಟ್ ಮಾಡ್ತಾ ಇದ್ದೆ, ಇವಾಗಂತ ಮಳೆ ಬಂತು, ಅದೇ ಕರೆಕ್ಟ್ ಟೈಮ್ಗೆ ನೀನ್ ಇಲ್ದೆ ಹೋಗ್ಬಿಟ್ಟೆ ಅಂತ ಬೈದ್ಬಿಟ್ಟವಳು ಅಲ್ಲಿಂದ ಹೊರಟೋದ್ಲು. ಆ ಟೈಮಲ್ಲಿ ಆ ನಾಯಿ ಬಂದು ನಮ್ ಹೀರೋನ ನೋಡಿ ಬೊಗಳ್ತಾ ಇರುತ್ತೆ.
ಇರುತ್ತೆ. ಈ ನಾಯಿಗಳ ಕಣ್ಣಿಗೆ ದೆವ್ವಗಳು ಭೂತಗಳೆಲ್ಲ ಕಾಣಿಸುತ್ತಲ್ಲ, ಅದೇ ತರ ನಮ್ ಜೀನಿ ಕೂಡ ಕಾಣಿಸ್ತಾ ಇರುತ್ತೆ. ಒಂದ್ ಬಿದ್ದಲ್ಲಿ ಈ ನಾಯ್ದು ಒಂದು ಆಸೆನ ಕೂಡ ನಮ್ ಹೀರೋ ಪೂರೈಸ್ಬೇಕಲ್ವಾ, 3 ಆಸೆನ. ಸೊ ಇವಾಗ ಈ ನಾಯ್ದು ಆಸೆ ಏನು ಅಂತ ಕೇಳ್ತಾ ಇದ್ದಾನೆ. ಅದ್ರ ಹತ್ರ ಎಕ್ಸ್ಪ್ಲೈನ್ ಕೂಡ ಮಾಡ್ತಾನೆ. ನಿನ್ಗೆ 3 ವಿಷ್ ಇದೆ, ಅದ್ರಲ್ಲಿ ನೀನು ಫ್ಯೂಚರ್ಗೆ ಹೋಗಕ್ಕಾಗಲ್ಲ, ಸತ್ತಿರೋರ್ನ ಬದುಕ್ಸಕ್ಕಾಗಲ್ಲ, ನೀನ್ ವಿಷಯ ಏನು ಕೇಳು ಅಂತ. ಈ ನಾಯಿ ಹಂಗೆ ಬೆಕ್ಕರ್ಸ್ಕೊಂಡ್ ನೋಡ್ತಾ ಇರುತ್ತೆ. ಆಕ್ಚುಲಿ ಇದು ನಮ್ ಹೀರೋ ಕೇಳ್ತಾ ಇಲ್ಲ, ನಮ್ ಹೀರೋ ಅವನ ಪೆಟ್ಟಾಗಿರೋ ಬಬ್ಲುನ ಕರೆದು ನಾಯಿ ಭಾಷೆಯಲ್ಲಿ ಹೇಳಿಸ್ತಾ ಇರೋದು. ಸೊ ಇವಾಗ ನಾಯಿಗೆ ಕೂಡ ಅರ್ಥ ಆಯ್ತು. ಅದು ಒಂದು ವಿಷಯ ಕೇಳ್ತಾ ಇದೆ. ಅದ್ ಏನ್ ಕೇಳ್ತಾ ಇದೆ ಅಂದ್ರೆ ನಮ್ ಹೀರೋನ ಕೆಳಗಡೆಯಿಂದ ಮೇಲೆವರೆಗೂ ನೋಡ್ತಾ ಇದೆ. ಅಂತ ವಿಷಯ ಏನ್ ಕೇಳಿಸ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.